ಶ್ರೀನಾಥಾಯ ನಮಃ. ಇಂದಿನ ಕಾರ್ಯಕ್ರಮವನ್ನು ತ್ಯಾಗರಾಜರ ಗಿರಿರಾಜ ಸತ್ವ ಎನ್ನುವ ಕೃತಿಯಿಂದ ಪ್ರಾರಂಭಿಸುತ್ತಾ ಇದ್ದೇನೆ.
ಕಮಲೆ ಕಮಲಾಲಯ. ಹಗಲು ಇರುಳು ಹರಿಪನ ಯುಗ
ಸಂಗಪಗಲು 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 ಭವ ಭಂಗ ಹಿಗುವುದು ಸಂಗಪಗಲು ಭವ ಭಂಗ ಹಿಗುವುದು ಕಮಲೆ ಕಮಲಲಯೇ ಕಮಲೆ ಕಮಲಲಯೇ ಕಮಲೆ ಕಮಲಲಯೇ ಕಮಲೆ धामत्रय रूपिणी सगमद गम सगप मम मम पर गमद मदने दनि सा धामत्रय रूपिणी कमल भवान्तकारिणी रामत्रय रूपिणी कमल भवान्तकारिणी विमल पदुम सरोवासिनी विमल पदुम सरोवासिनी विमल पदुम सरोवासिनी स्वामी तीर्थरि निलद श्री ವೆಂಕಟೇಶನ ರಾಣಿ ಸ್ವಾಮಿ ತೀರ್ಥರಿ ಶ್ರೀ ವೆಂಕಟೇಶನ ರಾಣಿ ಸ್ವಾಮಿ ತೀರ್ಥರಿ ಶ್ರೀ ವೆಂಕಟೇಶನ ರಾಣಿ ಸ್ವಾಮಿ ತೀರ್ಥದಿ ವೆಂಕಟೇಶನ स्वामी तीर्थरि श्री वेंकटेशन राणि कमले कमललये कमले कमललये कमले कमललये कमले कमललये कमल भवानी सुरमणित परे सुरमणितपदे कमल भवानी सुरमणितपदे कमले कमललये कमले कमललये कमले ಈಗ ನಾನು ಹಾಡಲಿರುವ ಹಾಡು ಮನ ಮಂದಿರ ರಾಗ ದೇಶಲಿದೆ.
मन मंदिरा ते जाने ओ मन मंदिरा ते जाने उजळून घे ही साधका मन मंदिरा ते जाने उजळून घे ही साधका मन मंदिरा ते जाने उजळून घे ही साधका संवेदना संवेदना संवादे सर्ववेदना जबदान मन मंदिरा ते जाने उजळून घे साधका संवेदना संवादे सहवेदना जबदान मन मंदिरा ते जाने उजळून घे साधका मन मंदिरा तळहाताच्या रेषानी सहज सुखाका भोगी कुणी तळहाताच्या रेषानी सहज सुखाका भोगी कुणी स्वयं प्रकाशी तू तारा स्वयं प्रकाशी तू तारा चैतन्याचा गाभारा भरपंखातून स्वप्न उद्याचे भरपंखातून स्वप्न उद्याचे झेप घेरे पाखरा उजळून घे साधका मन मंदिरा ते जाने उजळून घे ही साधका संवेदना संवादे सहवेदना जबदान मन मंदिरा ते जाने उजळून घे ही साधका मन मंदिरा नी नी सा 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 नी नी सा 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 नी सा सा नी सा सा नी ध म म ब म ब म ब म ब म प नी ध ब ब ग रे म ग रे सा नी सा नी नी सा सा नी रे सा सा नी नी सा सा नी रे सा सा म ब म ब नी ध ब म म ब म ब नी ध ब प नी सा री 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 प नी सा मा ग रे रे ग रे ग रे सा ध नी ध नी ध रे ग रे ग रे सा नी सा नी रे सा नी सा नी ब ग रे ब ब नी ध ब ब ब नी सा री म प नी नी सा 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 नी नी सा 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 नी नी सा सा नी री नी नी सा सा नी ग ग नी सा नी सा री सा नी सा री सा नी रे सा नी ध ब ब ब नी सा री ग म ग नी 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 म नी नी रे ग रे नी सा म प नी
ಪಾರ್ವತಿ ಪ್ರಿಯ ಚಂದ್ರಚೂಡ ಆಗೋಗ್ಬೇಕಲ್ಲ. ಚಂದ್ರಚೂಡ ಆಗೋದು ಅಂತ ಹೇಳ್ಬೇಕಾ? ಮುಂದಿನ ಪ್ರಸ್ತುತಿ ಪಾರ್ವತಿ ಪ್ರಿಯ ಗಂಗಾಧರ. ಶಂಕರನೆ ರಾಮೇಶ್ವರ ವಾಸನೆ ರಾಮನಾಮವ ಜಪಿಸುವ ಶಂಕರನೆ ರಾಮೇಶ್ವರ ವಾಸನೆ ರಾಮನಾಮವ ಜಪಿಸುವ ಶಂಕರನೆ ರಾಮೇಶ್ವರ ವಾಸನೆ
मनोभिमानिये मनोनियमकने मनोभिमानिये मनोभिमानिये ಪುರಂದರದಾಸರ ರಚನೆ ಚಂದ್ರಚೂಡ ಕೀರ್ತನೆಯನ್ನು ಹಾಡುತ್ತಾ ಇದ್ದೇನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. 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 ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ.
ಭೂಷಣರು ನೀ ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗ ಭೂಷಣರು ನೀ ಕೊರಳಲ್ಲಿ ಭಸ್ಮರು ಧಾಕ್ಷವ ಧರಿಸಿದ ಪರಮ ವೈಷ್ಣವನು ನೀ ಗರುಡ ಗಮನ ನೌಮಾ ಗರುಡ ಗಮನ ನೌಮಾ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ ಗರುಡ ಗಮನ ನೌಮಾ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ರಮಣ ನಿನಗೆ ನಮೋ ನಮೋ ರಮಣ ನಿನಗೆ ನಮೋ ನಮೋ ರಮಣ ನಿನಗೆ ನಮೋ 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 ಮುಂದಿನ ಪ್ರಸ್ತುತಿ ಬಸವಣ್ಣ ಅವರ ವಚನ ಉಳ್ಳವರು ಶಿವಾಲಯ.
ನಂಬಿದೆ ನಿನ್ನ ಪಾದ ಕೀರ್ತನೆಯನ್ನು ಹಾಡ್ತಾ ಇದ್ದೇನೆ. ನಂಬಿದೆ ನಿನ್ನ ಪಾದ ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಗುರು 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 ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ನಂಬಿದೆ ನಿನ್ನ ಪಾದ ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಡಂಭವ ತೊಲಗಿಸಿ ಬಿಂಬದೊಳಗೆ ಹರಿಯ ಬಿಂಬದೊಳಗೆ ಹರಿಯ ಬಿಂಬದೊಳಗೆ ಹರಿಯ ಬಿಂಬಗೊಳೆ ಬರದೆ ಮಾಡೋ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಅಂತರಂಗದ ಸುರ ಹೊರಗೆ ನುಗ್ಗಿ ಅಂತರಂಗಕ್ಕೆ ಸೇರುವ ಅಂತರಂಗದ ಸುರ ಹೊರಗೆ ನುಗ್ಗಿ ಅಂತರಂಗಕ್ಕೆ ಸೇರುವ ಅಂತರಂಗದ ಸುರ ಹೊರಗೆ ನುಗ್ಗಿ ಅಂತರಂಗಕ್ಕೆ ಸೇರುವ ಪಂಥದಾಳು ನೀನೇ ಕಂಡು ಜನಕನಲಿ ಪಂಥದಾಳು ನೀನೇ ಕಂಡು ಜನಕನಲಿ ಮಂತ್ರಿ ಎನಿಸಿ ಸರ್ವಾಂತರ್ಯಾಮಿಯಾಗಿ ನಿಂತು ನನ್ನ ಬಗೆದಂತು ನಡೆಸುವ ನಿಂತು ನನ್ನ ಬಗೆದಂತು ನಡೆಸುವ ನಿಂತು ನನ್ನ ಬಗೆದಂತು ನಡೆಸುವ ಅಂಧಕಾರಿ ಗುಣವಂತ ಬದಾಡ್ಯ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಹತ್ತೇಳು ಎರಡಾಯಿತ ಹತ್ತೇಳು ಎರಡಾಯಿತ ಹತ್ತೇಳು ಎರಡಾಯಿತ ಹತ್ತೇಳು ಎರಡಾಯಿತ ನಾಡಿಯೊಡು ಸುದ್ದಿ ಸುತ್ತುವ ಮಾರುದ ಹತ್ತೇಳು ಎರಡಾಯಿತ ಹತ್ತೇಳು ಎರಡಾಯಿತ ನಾಡಿಯೊಳು ಸುದ್ದಿ ಸುತ್ತುವ ಮಾರುದ ಉತ್ತರ ಲಾಲಿಸು ಉತ್ಕ್ರಮಣದಲ್ಲಿ ಉತ್ತರ ಲಾಲಿಸು ಉತ್ಕ್ರಮಣದಲ್ಲಿ ಉತ್ತರ ಲಾಲಿಸು ಉತ್ಕ್ರಮಣದಲ್ಲಿ ನೆತ್ತಿಯ ದ್ವಾರದಿಂದ ನೆತ್ತಿಯ ದ್ವಾರದಿಂದ ನೆತ್ತಿಯ ದ್ವಾರದಿಂದ ಎತ್ತ ಬೊಗಳಿಸದೆ ತತ್ವ ಬರುಳ ಜೀವತ್ತ ಮನೆ ತತ್ವ ಬರುಳ ಜೀವತ್ತ ಮನೆ ತತ್ವ ಬರುಳ ಜೀವತ್ತ ಮನೆ ಸಮಚಿತ್ತ ಕೊಡುತ್ತ ಎನಗೆ ಉದರಿಸೋ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ
ಬಿಂಬದೊಳಗೆ ಹರಿಯ ಬಿಂಬದೊಳಗೆ ಹರಿಯ ಬಿಂಬ ಪೊಳೆ ಬಂದೆ ಮಾಡೋ ನಂಬಿದೆ ನಿನ್ನ ಪಾದ ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ನಂಬಿದೆ ನಿನ್ನ ಪಾದ ನಂಬಿದೆ ನಿನ್ನ ಪಾದ ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ಮುಂದಿನ ಪ್ರಸ್ತುತಿ ಪುರಂದರದಾಸರ ರಚನೆ ನಾನೇನ ಮಾಡಿದೆನು. ನಾನೇನ ಮಾಡಿದೆನು ರಂಗಯ್ಯ ರಂಗ ನೀನ ಕಾಯಬೇಕು. 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 ಮಾನಾಭಿಮಾನವು ನಿನ್ನದು ಎನಗೇನೋ ಮಾನಾಭಿಮಾನವು ನಿನ್ನದು ಎನಗೇನೋ ದೀನ ರಕ್ಷಕ ತಿರುಪತಿಯ ವೆಂಕಟರಮಣ. ನಾನೇನ ಮಾಡಿದೆನು ರಂಗಯ್ಯ ರಂಗ ನೀನ ಕಾಯಬೇಕು. ನಾನೇನ ಮಾಡಿದೆನು ರಂಗಯ್ಯ ರಂಗ ನೀನ ಕಾಯಬೇಕು. ರಗಸೂದನನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನೋ. ರಗಸೂದನನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನೋ. ರಗಸೂದನನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನೋ. ಉಕ್ಕಿ ಬರುವ ಕರ್ಮ ಮಾಡಿದ ಜಾಮಿಳ ಉಕ್ಕಿ ಬರುವ ಕರ್ಮ ಮಾಡಿದ ಜಾಮಿಳ ನಿಲ್ಲಕ್ಕನ ಮಗನೇನು. ನಾನೇನ ಮಾಡಿದೆನು ರಂಗಯ್ಯ
ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ ಸರ್ಪಶಯನ ಶ್ರೀ ಪುರಂದರ ವಿಠಲ ಸರ್ಪಶಯನ ಶ್ರೀ ಪುರಂದರ ವಿಠಲ ಅಪ್ರಮೇಯ ಕಾಯೋ ಸರ್ಪಶಯನ ಶ್ರೀ ಪುರಂದರ ವಿಠಲ ಸರ್ಪಶಯನ ಶ್ರೀ ಪುರಂದರ ವಿಠಲ ಅಪ್ರಮೇಯ ಕಾಯೋ ನಾನೇನ ಮಾಡಿದೆ ರಂಗಯ್ಯ ನೀನ ಕಾಯಬೇಕು ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ನಾನೇನ ಕೊನೆಯ ಪ್ರಸ್ತುತಿ ವಿಶ್ವೇಶ್ವರ ದರ್ಶನ ಸ್ವಾತಿ ತಿರುನಾಳ್ ಮಹಾರಾಜರ ರಚನೆ. ವಿಶ್ವೇಶ್ವರ ದರ್ಶನ ಕರ ಚಲ ಮನ ತುಮ ಕಾಶಿ ವಿಶ್ವೇಶ್ವರ दर्शन कर चल मन तुम काशी विश्वेश्वर 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 दर्शन कर चल मन तुम काशी. विश्वेश्वर दर्शन जब विश्वेश्वर दर्शन जब कीन्हो बहु प्रेम सहित विश्वेश्वर दर्शन जब कीन्हो बहु प्रेम सहित काटे करुणा निधान जनन मरण वासे काटे करुणा
दर्शन कर चल मन तुम काशी 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 ಹಲೋ 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 ಎಸ್ ಧನ್ಯವಾದಗಳು ಸರ್. ಲಕ್ಷದೀಪೋತ್ಸವದ ಮೊದಲನೇ ದಿನದ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದಂತಹ ಚಾಲನೆ ಸಿಕ್ಕಿದೆ. ಇದೀಗ ನಿಮಗೆ SDM ರೆಸಿಡೆನ್ಷಿಯಲ್ PU ಕಾಲೇಜಿನ ಇದರ ಪ್ರಾಂಶುಪಾಲರಾದಂತಹ ಸುನಿಲ್ ಪಂಡಿತ್ ರವರು ಶ್ರೀ ಕ್ಷೇತ್ರದ ಪರವಾಗಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಿಮ್ಮ ಕಲಾ ಸಾಧನೆ ಕಲಾ ಪಯಣ ಇದೇ ರೀತಿ ಮುಂದುವರಿಲಿ. ಭಕ್ತಿ ರಸಾಂಜಲಿ ಕಾರ್ಯಕ್ರಮದ ಮೂಲಕ ಲಕ್ಷದೀಪೋತ್ಸವ 2025ರ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಚಾಲನೆ ದೊರೆತಿದೆ. ಗಾಯಕರಾಗಿ ಸರ್ವೇಶ ದೇವಸಳ್ಳಿ ಉಚಿರೆ, ವಯೋಲಿನ್ನಲ್ಲಿ ಮಂಜುನಾಥ್, ಕೀಬೋರ್ಡ್ನಲ್ಲಿ ವಿಜಯ್ ಆಚಾರ್ಯ, ಹಾಗೆ ತಬಲದಲ್ಲಿ ಕಾರ್ತಿಕ್ ಭಟ್, ನಾಲ್ವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಪ್ರೇಕ್ಷಕರ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಭಕ್ತಿಭಾವದ ಸಂಭ್ರಮ, ನಗು ನಲುವಿನ ಉತ್ಸವ, ಇದು ಲಕ್ಷದೀಪೋತ್ಸವ 2025. ನಾನು ಈ ಕಾರ್ಯಕ್ರಮದ ನಿರೂಪಕ ಅರ್ಚಿತ್ ಜೈನ್ ಸಂಸ್ಥೆ. ಪಾದಯಾತ್ರೆಯ ಮೂಲಕ ಹಾಗೆ ವಸ್ತು ಪ್ರದರ್ಶನದ ಉದ್ಘಾಟನೆಯ ಮೂಲಕ ಅದ್ಭುತವಾದಂತಹ ಚಾಲನೆ ನಮ್ಮ ಈ ವರ್ಷದ ಲಕ್ಷದೀಪೋತ್ಸವ ಕಾರ್ಯಕ್ರಮಕ್ಕೆ ಸಿಕ್ಕಿದೆ. ಅದೇ ರೀತಿ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ನಿಮಗೋಸ್ಕರ ಪ್ರತಿನಿತ್ಯ 5 ದಿನಗಳ ಕಾಲ ವಿವಿಧ ಕಲಾವಿದರು, ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಕಲಾವಿದರು ನಿಮ್ಮನ್ನು ಬಂದು ರಂಜಿಸಲಿಕ್ಕೆ ಇದ್ದಾರೆ. ನೀವೆಲ್ಲರೂ ಕೂಡ ಇದೇ ರೀತಿ ಬಂದು ಆಗಮಿಸಿ ಪ್ರೇಕ್ಷಕರಿಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಆಶಿಸ್ತಾ ಇದೀಗ ಮೊದಲನೇ ದಿನದ ಕಾರ್ಯಕ್ರಮದ 2ನೆಯ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡು ಬರುವಂತಹ ಸಮಯ. ಬೆಂಗಳೂರಿನ ನಮ್ಮ ಭಾರತೀಯ ಪರಂಪರೆಯ ಕಲೆಯನ್ನು ಮುಂದುವರಿಸಲಿಕ್ಕೆ ಅದರ ಒಂದು ತುಣುಕನ್ನು ತೋರಿಸಲಿಕ್ಕೆ ನೃತ್ಯ ನಿವೇದನಂ ಎಂಬುವಂತಹ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಬೆಂಗಳೂರಿನ ಕುಮಾರಿ ಮೇಘನಾ ವರದರಾಜ್ ಇವರು ನಮ್ಮ ಜೊತೆಗೆ ಇದ್ದಾರೆ. ಇವರನ್ನು ನಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ನೀಡುವ ಮೂಲಕ ಇವರನ್ನು ಸ್ವಾಗತಿಸೋಣ. ಕನ್ನಡದಲ್ಲಿ ಒಂದು ಮಾತಿದೆ, ಚಪ್ಪಾಳಿಯೇ ಕಲಾವಿದನಿಗೆ ಕೈಭೂಷಣ ಅಂತ ಹೇಳಿ. ಹಾಗಾಗಿ ವೇದಿಕೆಯ ಮೇಲೆ ಬರುವಂತಹ ಪ್ರತಿಯೊಬ್ಬ ಕಲಾವಿದರಿಗೂ ನಮ್ಮ ಚಪ್ಪಾಳೆಯ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಿದಾದರೆ ಅವನ ಶಿರದಲ್ಲಿ ಕಲಾವಿದನಾಗುವಂತಹ ಒಂದು ಕಿರೀಟವನ್ನು ನಾವು ಧರಿಸಿದಂತಾಗುತ್ತೆ. ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ವಸ್ತು ಪ್ರದರ್ಶನದ ವೇದಿಕೆ ಮುಂದಿನ ಪ್ರದರ್ಶನಕ್ಕಾಗಿ ಕಾಯ್ತಾ ಇದೆ. ಬಂಧುಗಳೇ, ಲಕ್ಷದೀಪೋತ್ಸವ 2025ರ ಈ ಒಂದು ವೇದಿಕೆಯಲ್ಲಿ ಮುಂದಕ್ಕೆ ಈ ಒಂದು ಕಾರ್ಯಕ್ರಮದ ನಂತರ ಒಂದು ದೊಡ್ಡ ಜಾದು ನಡೀಲಿಕ್ಕಿದೆ. ಕಿನ್ನುಗೋಳಿಯ ತಂಡದವರು ನಮ್ಮ ಜೊತೆಗೆ ಇದ್ದಾರೆ. ಅದಾದ ನಂತರ SDM ಯಕ್ಷಗಾನ ಕಲಾ ಕೇಂದ್ರದ ವಿದ್ಯಾರ್ಥಿಗಳು ಚಕ್ರವ್ಯೂಹ ಎಂಬಂತಹ ಒಂದು ಯಕ್ಷಗಾನ ಪ್ರದರ್ಶನವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದಲ್ಲೂ ತಾವೆಲ್ಲರೂ ಕೂಡ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತಾ, ಅದೇ ರೀತಿ ಪ್ರಥಮ ದಿನದ ಹೊಸಕಟ್ಟೆ ಉತ್ಸವವು ಕೂಡ ನಡೀಲಿಕ್ಕೆ ಇದೆ. ಇದೀಗ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಅಂಬೆಗಾಲ ನೀಡುವಂತಹ ಸಮಯ. ಮತ್ತೊಮ್ಮೆ ಲಕ್ಷದೀಪೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಮಂಜುನಾಥ ಸ್ವಾಮಿಯ ಹಾಗೂ ಇಲ್ಲಿನ ಸರ್ವ ದೈವ ಶಕ್ತಿಗಳ ಆಶೀರ್ವಾದವನ್ನು ಪಡೆಯುತ್ತಾ ಇದೀಗ ಲಕ್ಷದೀಪೋತ್ಸವದ 2ನೇ ಕಾರ್ಯಕ್ರಮವನ್ನು ನೋಡಿಕೊಳ್ಳುವಂತಹ ಸಮಯ. ನೃತ್ಯ ನಿವೇದಂ ಕುಮಾರಿ ಮೇಘನಾ ವರದರಾಜ್ ಬೆಂಗಳೂರು ಇವರನ್ನು ಶ್ರೀ ಕ್ಷೇತ್ರದ ಪರವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ನಿಮ್ಮೆಲ್ಲರ ಚಪ್ಪಾಳಿಯ ನಿರೀಕ್ಷೆಯಲ್ಲಿ ಇದೀಗ ನಿಮ್ಮ ಮುಂದೆ ಕುಮಾರಿ ಮೇಘನಾ ವರದರಾಜ್ ಬೆಂಗಳೂರು. ಎಲ್ಲಿದ್ದಾರೆ ಡ್ಯಾನ್ಸರ್ ಎಲ್ಲಿದ್ದಾರೆ? ಇಲ್ಲಿ ನೋಡಿ ನಿಮ್ಗೆ ಎಲ್ಲಿ ಬೇಕು ಮೈಕ್?
ಕ್ಷೇತ್ರದ ಹೆಗ್ಡೆಯವರಾಗಿದ್ದಾರೆ, ಅವರಿಗೂ ಸ್ವಾಗತ. ಅಂದರೆ ಇದ್ದಾರೆ ಅಂತ ಹೇಳಬೇಡಿ. ಗೊತ್ತಾಯ್ತು. ಓ ಸದ್ಯ ನಮ್ಮ ಪುಣ್ಯ. ಹಲೋ ಹಲೋ. ರೈಟ್. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂಥ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ನಮ್ಮ ಪ್ರಥಮ ನಮನಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ದೇಶದ ಹಲವಾರು ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟು ಪ್ರೋತ್ಸಾಹಿಸಿದಂಥ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳಿಗೂ ಅವರ ಪರಿವಾರಕ್ಕೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಮೇಘನಾ ವರದರಾಜ್ ಅವರಿಂದ ನೃತ್ಯ ನಿವೇದನ. ಮೇಘನ ಕಥಕ್ ಮತ್ತು ಭರತನಾಟ್ಯದ ವಿಶಿಷ್ಟ ಹಾಗೂ ಸಮರ್ಪಣಾ ಮನೋಭಾವದ ನೃತ್ಯಪಟುವಾಗಿದ್ದು ಬೆಂಗಳೂರಿನ ಖ್ಯಾತ ಅಭಿನವ ಡ್ಯಾನ್ಸ್ ಕಂಪನಿಯ ನೇತಾರರಾದ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗಳಿಸಿರುವ ಗುರುಗಳಾದ ಶ್ರೀಮತಿ ನಿರುಪಮಾ ರಾಜೇಂದ್ರ ಮತ್ತು ಶ್ರೀ ಟಿ ಡಿ ರಾಜೇಂದ್ರ ಇವರ ಸಮರ್ಥ ಗರಡಿಯಲ್ಲಿ ತಮ್ಮ ನೃತ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದರು. ತದನಂತರದಲ್ಲಿ ಮುಖಭಾವದಲ್ಲಿಯೇ ಕಥೆಯ ಪ್ರಸ್ತುತಿ, ಲಯಬದ್ಧ ಆಂಗಿಕ ಚಲನೆ ಮತ್ತು ವೇದಿಕೆಯಲ್ಲಿ ಸಂಪೂರ್ಣ ವಿಶ್ವಾಸದೊಂದಿಗೆ ನೃತ್ಯವನ್ನು ಪ್ರಸ್ತುತಪಡಿಸುವುದು ಇವರ ವಿಶೇಷ. ಎರಡೂ ಶಾಸ್ತ್ರೀಯ ಕಥಕ್ ಮತ್ತು ಭರತನಾಟ್ಯ ಎರಡೂ ನೃತ್ಯ ಪ್ರಕಾರಗಳಲ್ಲಿ ಭದ್ರಬುಡದೆ ಹೊಂದಿರುವ ಮೇಘನ ಪ್ರದರ್ಶನ, ನೃತ್ಯ ಸಂಯೋಜನೆ ಹಾಗೂ ಶಿಕ್ಷಣದ ಮೂಲಕ ಭಾರತೀಯ ನೃತ್ಯಕ್ಕೆ ಹೊಸ ಮೆರುಗನ್ನು ನೀಡಿ ಎಲ್ಲೆಡೆ ಪಸರಿಸುವ ಆಶಯ ಹೊಂದಿದ್ದಾರೆ. ಇವರ ಶಿಕ್ಷಣಕ್ಕೆ ಬರುವುದಾದರೆ ಮೇಘನಾ UVCE ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಇಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಮತ್ತು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ MTech ಪದವಿ ಗಳಿಸಿದ್ದಾರೆ. ಹವ್ಯಾಸಿ ಕಲಾವಿದೆಯಾಗಿ ತನ್ನ ಶಾಲಾ ಕಾಲೇಜಿನಗಳಲ್ಲೂ ಸಹ ಹಲವಾರು ವೇದಿಕೆಗಳು ಮತ್ತು ಸ್ಪರ್ಧೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನೃತ್ಯಗಳಲ್ಲಿ ಪ್ರತಿನಿಧಿಸಿದ್ದಾರೆ. ಸದ್ಯ ಅವರು ಡೆಲ್ ಸಂಸ್ಥೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತರಬೇತಿ ಬೆಂಗಳೂರಿನ ಅಭಿನವ ಡ್ಯಾನ್ಸ್ ಕಂಪನಿಯ ನೇತಾರರಾದ ಸಂಗೀತ ನಾಟಕ ಪ್ರಶಸ್ತಿ ವಿಜೇತ ಗುರುಗಳಾದ ಶ್ರೀಮತಿ ನಿರುಪಮಾ ರಾಜೇಂದ್ರ ಮತ್ತು ಶ್ರೀಮತಿ ಟಿ ಡಿ ರಾಜೇಂದ್ರ ಇವರ ಆಚಾರ್ಯತ್ವದಲ್ಲಿ ಕಥಕ್ ಮತ್ತು ಭರತನಾಟ್ಯ ಶಿಕ್ಷಣ ಮತ್ತು KSEEB ಅಸೆಸ್ಮೆಂಟ್ ಬೋರ್ಡ್ನಿಂದ ಭರತನಾಟ್ಯದಲ್ಲಿ ಸೀನಿಯರ್ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಪೂರ್ಣ ಮತ್ತು ನಿರುಪಮಾ ರಾಜೇಂದ್ರ ಅವರ ನೇತೃತ್ವದಲ್ಲಿ ನಾಟ್ಯಶಾಸ್ತ್ರದ 108 ಕರ್ಣಗಳ ಕ್ರಮವಿದ್ದ ಸವಿಸ್ತಾರ ತರಬೇತಿ ಹಾಗೂ ಪದ್ಮಭೂಷಣ ಗುರು ಕುಮದಿನಿ ಲಖಿಯಾ, ಗುರು ನಾಹೀದ್ ಸಿದ್ದಿಕಿ ಮತ್ತು ಗುರು ಸುಭಾಷ್ ಚಂದ್ರ ಅವರ ನೇತೃತ್ವದ ಸುಧಾರಿತ ಕಥಕ್ ಕಮಿಟಿಗಳಲ್ಲಿ ಪಾಲ್ಗೊಳ್ಳುವಿಕೆ. ಇದಲ್ಲದೆ ಮೈಲುಗಲ್ಲದಲ್ಲಿ ಫೆಬ್ರವರಿ 9, 2025 ಬೆಂಗಳೂರಿನ ಜಯನಗರ JSS ಸಭಾಂಗಣದಲ್ಲಿ ಕಥಕ್ ರಂಗಮಂಚ್ ಅಂದರೆ ರಂಗಪ್ರವೇಶ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದ್ದು ಅವರಿಂದ ಕಥಕ್ ಪದವಿಯ ಪ್ರಮಾಣಪತ್ರ ಸ್ವೀಕಾರ, ಸಾಧನೆಯ ಹಾದಿಯಲ್ಲಿ ನೃತ್ಯ ಸಮರ್ಪಣೆ, ಕಥಕ್ ಏಕವ್ಯಕ್ತಿ ಕಥಕ್ ಪ್ರದರ್ಶನ, ನೃತ್ಯ ಸೇವೆ, ದೇವರ ಹೊಸಳ್ಳಿಯ ಸಂಜೀವರಾಯ ದೇವಸ್ಥಾನದ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಏಕವ್ಯಕ್ತಿ ಪ್ರದರ್ಶನ, ನವರಾತ್ರಿ ನೃತ್ಯ ಸೇವೆ, ಶ್ರೀ ಬನಶಂಕರಿ ದೇವಾಲಯ ಮತ್ತು ವಾಸವಿ ದೇವಸ್ಥಾನದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ನೃತ್ಯ ಸೇವೆ ಹಾಗೂ ಇತ್ತೀಚೆಗೆ ತಿಪಟೂರಿನ ಶ್ರೀ ಶಂಕರ ಮಠದಲ್ಲಿ ನೃತ್ಯ ಸೇವೆ ಹಾಗೂ ಈ ಅಭಿನವ ಪ್ರೊಡಕ್ಷನ್ಸ್ ಸಂಸ್ಥೆಯ ಬ್ಯಾನರ್ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳು, ಮುಖ್ಯವಾಗಿ ಕಲಬುರಗಿ, ಬೆಂಗಳೂರು ಇಸ್ಕಾನ್, ಜಾಗತಿಕ ಯುವ ಹಬ್ಬ ಗುಜರಾತ್ ಮತ್ತು ಬೆಂಗಳೂರಿನ ರೋಟರಿ ಕ್ಲಬ್ನ ರಾಜ್ಯೋತ್ಸವ ಇದರಲ್ಲಿ ಇವರು ತಮ್ಮ ನೃತ್ಯ ಪ್ರಕಾರಗಳನ್ನು ಪ್ರಶಸ್ತಿಸಿ ಪ್ರಶಂಸೆ ಗಳಿಸಿದ್ದಾರೆ. ಇವರ ಈ ರಂಗಪ್ರವೇಶದ ಎಲ್ಲ ಪ್ರಸ್ತುತಿಗಳು ಸಹ ನಾಡಿನ ಪ್ರಖ್ಯಾತ ಪತ್ರಿಕೆಗಳಲ್ಲಿ ಪ್ರಕಟಗೊಂಡು ಪ್ರಶಂಸನೀಯ ವಾಕ್ಯಗಳು ಆ ವಿಮರ್ಶನಕಾರರಿಂದ ಬಂದಿದೆ. ಆತ್ಮೀಯರೇ, ಈ ಧರ್ಮಸ್ಥಳ ಎಂಬುದು ದಕ್ಷಿಣ ಕಾಶಿ, ಅದಕ್ಕೆ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವನು ಅವನನ್ನೇ ಮಂಜುನಾಥ ಅಂತ ಹೇಳೋದು. ಹಾಗಾಗಿ ಅಂಥ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ನಮಗೆ ಇಂಥ ಅವಕಾಶವನ್ನು ಒದಗಿಸಿರುವುದು ಶ್ರೀ ಕ್ಷೇತ್ರದ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ನಾವು ನೃತ್ಯದ ಪ್ರಥಮ ಹಂತಕ್ಕೆ ಹೋಗೋಣ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂದರೆ ಶಿವನ ಸ್ಥಾನ. ಹಾಗಿದ್ದಾಗ ನಾವು ಮಂಜುನಾಥನ ನೆನೆಯದೆ ಮುಂದುವರಿಯುವುದು ಹೇಗೆ? ಹಾಗಾಗಿ ಮಂಜುನಾಥನೆಂದರೆ ಈಶ್ವರ, ಈಶ್ವರನೆಂದರೆ ಪರಮೇಶ್ವರ. ಈ ಫಾಲನೇತ್ರ ಹಾರ ಪಿನಾಕಿ ಎಂಬುದೇ ಮೊದಲ ನೃತ್ಯ. ಫಾಲನೇತ್ರ ಹಾರ ಪಿನಾಕಿ ಎಂಬುದು ಭಗವಾನ್ ಶಿವನಿಗೆ ಅರ್ಪಿಸಲಾದ ಒಂದು ಭಕ್ತಿ ರಚನೆ. ಪಿನಾಕಿ ಎಂಬುದು ಭಗವಾನ್ ಶಿವನ ಮತ್ತೊಂದು ಹೆಸರು. ಪಿನಾಕ ಎಂಬುದು ದೈವಿಕ ಧನುಸ್ಸನ್ನು ಧರಿಸಿರುವವನು ಎಂಬುದು. ಯಾರು ಪಿನಾಕಿನೇ ನಮಃ ಅಂತ ಕರಿತೀವೋ ಅಂದರೆ ದೈವಿಕ ಧನುಸ್ಸನ್ನು ಧರಿಸಿರುವವನೇ ಪಿನಾಕ, ಅವನೇ ಮಹೇಶ್ವರ. ಈ ಕಥಕ್ ನೃತ್ಯ ಆವಿಷ್ಕಾರದ ಮೂಲಕ ಮೇಘನ ಶಿವನ ವಿಭಿನ್ನ ರೂಪಗಳನ್ನು ಪ್ರದರ್ಶಿಸಲು ಪ್ರಯತ್ನಿಸುತ್ತಾರೆ. ಅವನು ದುಷ್ಟನಾಶಕ, ವಿಶ್ವದ ಶಕ್ತಿ ಮೂಲ ಮತ್ತು ನಟರಾಜ, ಅಂದರೆ ಅವನು ನಿರಂತರ ಶಾಶ್ವತ ನೃತ್ಯಗಾರ. ಅವನ ನೃತ್ಯವು ವಿಶ್ವದ ಲಯವನ್ನು ಪ್ರತಿಬಿಂಬಿಸುತ್ತದೆ. ಏಕೆಂದರೆ ಸೃಷ್ಟಿ, ಸ್ಥಿತಿ ಮತ್ತು ಲಯ ಇವುಗಳನ್ನು ಒಂದೇ ಹಂತದಲ್ಲಿ, ಒಂದೇ ಸ್ತರದಲ್ಲಿ ಇಡಬೇಕಾದ್ದು ಬ್ರಹ್ಮ ವಿಷ್ಣು ಮಹೇಶ್ವರರ ಕರ್ತವ್ಯ. ಅದರಲ್ಲಿ ಈ ಲಯವನ್ನು ಕಾಪಾಡತಕ್ಕಂಥವನು ಈಶ್ವರ. ಈ ನೃತ್ಯದಲ್ಲಿ ಸೌಂದರ್ಯ ಮತ್ತು ಶಕ್ತಿ, ಶಾಂತಿ ಮತ್ತು ತೀವ್ರತೆ, ಸೌಂದರ್ಯ ಮತ್ತು ಶಕ್ತಿ, ಶಾಂತಿ ಮತ್ತು ತೀವ್ರತೆ ಈ ಎರಡರ ಸಂಗಮವಾಗಿದೆ. ಶಿವನ ದೈವಿಕ ಸಮತೋಲನವನ್ನು ಈ ರಚನೆ ಪ್ರತಿನಿಧಿಸುತ್ತದೆ. ಫಾಲನೇತ್ರ ಹಾರ ಪಿನಾಕಿ. ಹೀಗಾಗಿ ಈ ಭಕ್ತಿ ಮತ್ತು ಲಯದ ಪ್ರಯಾಣದಲ್ಲಿ ತಾವೆಲ್ಲರೂ ಸೇರಿದಾಗ ನಾವು ಭಗವಂತನಿಗೆ ಸಲ್ಲಿಸುವ ನಮನವಾಗುತ್ತದೆ. ಇದೀಗ ಮೇಘನಾ ವರದರಾಜರಿಗೆ ಸ್ವಾಗತ.
त्रिशूल करधर त्रिशूल डमरू ढिम ढिम भाजत डमरू ढिम 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 भाजत जिजिकिट 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 तो डंग तक तुम तक दिगदा दिगदिगते दिगदा दिगदिगते दिगदा दिगदिगते दिगदा दिगदिगते जिजिकिट तो डंग तक तुम तक दिगदा दिगदिगते दिगदा दिगदिगते दिगदा दिगदिगते दिगदा दिगदिगते जिजिकिट तो डंग तक तुम तक दिगदा दिगदिगते दिगदा दिगदिगते दिगदा दिगदिगते दिगदा दिगदिगते तक तत्ता तक धंत जिजिकिट 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 तो डंग तक तुम तक दिगदा दिगदिगते दिगदा दिगदिगते दिगदा दिगदिगते दिगदा दिगदिगते जिजिकिट तो डंग तक तुम तक दिगदा दिगदिगते दिगदा दिगदिगते दिगदा दिगदिगते दिगदा दिगदिगते जिजिकिट तो डंग तक तुम तक दिगदा दिगदिगते दिगदा दिगदिगते दिगदा दिगदिगते दिगदा दिगदिगते डमरू ढिम ढिम भाजत डमरू ढिम 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 भाजत वृषभ वाहन भूतनाथ वृषभ वाहन भूतनाथ मस्तक पर चंद्र शोभत मस्तक पर चंद्र शोभत फाल नेत्र हरो पिनाकी फाल नेत्र हरो पिनाकी फाल नेत्र हरो पिनाकी फाल नेत्र हरो पिनाकी ಗಿನ್ನಡಾನ ತಕ್ಕ ದಿಕ್ಕಿಟ ಹೆಗೆದಡನ್ನ ತಾಕಡದ ದುಂಕಡದಗದ ತಾದಾ ಕಡದಗ ದುಂಕಡದಗದ ತಾದಾ ಕಡದಗ ದುಂಕಡದಗ ತಾಕಡದ ದುಂಕಡದಗದ ತಾದಾ ಕಡದಗ ದುಂಕಡದಗದ ತಾದಾ ಕಡದಗ ದುಂಕಡದಗ ತಾಕಡದ ದುಂಕಡದಗದ ತಾದಾ ಕಡದಗ ದುಂಕಡದಗದ ತಾದಾ ಕಡದಗ ದುಂಕಡದಗ फाल नेत्र हरो पिनाकी फाल नेत्र हरो पिनाकी फाल फाल नेत्र हर पिनाकी भस्म भूषित आंगन शिव सिर पर गंगाधर गले विराजे रुंडमाल 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 फाल नेत्र हर पिनाकी फाल नेत्र हर पिनाकी फाल नेत्र हर पिनाकी फाल ಈಶ್ವರನ ನೃತ್ಯದ ಒಂದು ಆಂಗಿಕ ಪ್ರದರ್ಶನದನ್ನು ಸಾಂಕೇತಿಕವಾಗಿ ಪ್ರದರ್ಶಿಸಿದ ಮೇಘನಾ ಅವರಿಗೆ ಧನ್ಯವಾದಗಳು. ಶಾರದೆ ನೀ ದಯೆ ತೋರಿದೆ ಎನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ. ಶಾರದೆ ವಿದ್ಯಾ ಸರಸ್ವತಿ, ನೃತ್ಯ ಸರಸ್ವತಿ, ನಾಟ್ಯ ಸರಸ್ವತಿ, ಎಲ್ಲ ಸರಸ್ವತಿಯು ಶಾರದೆಯೇ. ಶಾರದೆಯ ಕೃಪಾಕಟಾಕ್ಷವಿಲ್ಲದೆ ನಮ್ಮ ಯಾವ ವಿದ್ಯೆಗಳು ಪರಿಪೂರ್ಣಗೊಳ್ಳುವುದೂ ಇಲ್ಲ ಮತ್ತು ನಾವು ಸಾಧನೆಯನ್ನು ಸಾಧಿಸಲು ಆಗುವುದಿಲ್ಲ. ಹಾಗಾಗಿ ಶೃಂಗಪುರಾಧೀಶ್ವರಿ ಶಾರದೆ ಈ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಮೇಘನಾ ಈಗ ಸರಸ್ವತಿ ದೇವಿಯ ಕುರಿತಾದ ಶೃಂಗಪುರಾಧೀಶ್ವರಿ ಶಾರದೆ ಎಂಬ ಕೃತಿಯ ನೃತ್ಯವನ್ನು ಪ್ರಸ್ತುತಿಪಡಿಸುತ್ತಾರೆ. ವಿದ್ವಾನ್ ಶ್ರೀ ಪದ್ಮಚರಣ್ ಅವರ ಈ ರಚನೆಯು ನಮ್ಮ ಹೆಮ್ಮೆಯ ಕನ್ನಡ ಭಾಷೆಯ ಕೃತಿಯಾಗಿದೆ. ಇದು ವಿಶೇಷ. ಈ ಕೃತಿಯ ಪ್ರಸಿದ್ಧ ದೇವಿ ಶ್ಲೋಕವಾದ ಯಾಕುಂದೇಂದು ತುಷಾರಧಾರ ಹವಳಂ ಇದರಿಂದ ಪ್ರಾರಂಭಗೊಳ್ಳುತ್ತದೆ.
ದೇವಿಯು ಕುಂದಪುಷ್ಪದಂತೆ ಸುಂದರವಾಗಿ ಮುತ್ತಿನ ಕಂಠಹಾರವನ್ನು ಧರಿಸಿ ಪ್ರಸನ್ನವದಳಾಗಿರುತ್ತಾಳೆ. ವೀಣಾಪಾಣಿಯಾಗಿರುವ ಶಾರದೆಯು ಬ್ರಹ್ಮ ವಿಷ್ಣು ಮಹೇಶ್ವರ ಆಸೀನರಾಗುವ ಕಮಲ ಪುಷ್ಪದ ಮೇಲೆ ಕುಳಿತು ಇನ್ನಿತರ ದೇವತೆಗಳು ಆಕೆಯನ್ನು ಸ್ತುತಿಸುತ್ತಿರುತ್ತಾರೆ. ಶ್ರೀ ಶಾರದೆಯು ನಮ್ಮೆಲ್ಲರ ಮನಸ್ಸಿನ ಕತ್ತಲೆಯನ್ನು ತೊಳೆದು ರಕ್ಷಣೆಯ ಹಾಗೂ ವಿದ್ಯೆಯ ಬೆಳಕನ್ನು ನೀಡಲಿ. ಈ ಕೃತಿಯಲ್ಲಿ ಶೃಂಗಪುರದ ಅರಸಿಯಾದ ಬೇಡಿದ್ದನ್ನೆಲ್ಲ ನೀಡುವ ಕಾಮಧೇನುವಾಗಿರುವುದು ಮಾತ್ರವಲ್ಲದೆ ಶ್ರುತಿ ಗತಿ ಸ್ವರಗಳನ್ನೊಳಗೊಂಡ ಎಲ್ಲ ಕಲೆಗಳ ದೇವತೆಯಾಗಿದ್ದು ಕಲಾರಾಧಕರ ಆರಾಧ್ಯ ದೈವವಾಗಿರುವ ಸಂಗೀತ ಸಾಹಿತ್ಯ ನೃತ್ಯಗಳ ಅಧಿದೇವತೆಯಾಗಿರುವ ಶಾರದೆಯ ಸ್ತುತಿಯಾಗಿದೆ. ಸಲಹೆಂದಿನ ತಾಯಿ ಎಂಬ ಕೃತಿಯು ತಮಗೆಲ್ಲ ತಿಳಿದಿದ್ದು ಅದರಂತೆ ಮಹಾಮಾತೆಯು ಭಕ್ತರಾಧೀನಳಾಗಿದ್ದಾಳೆ. ಈ ಕೃತಿಯನ್ನು ಯಮನ್ ರಾಗ ಮತ್ತು ತೇನ್ತಾಳ್ನಲ್ಲಿ ಸಂಯೋಜಿಸಲಾಗಿದೆ. ಇದೀಗ ಮೇಘನಾಗೆ ಮತ್ತೊಮ್ಮೆ ಸ್ವಾಗತ.
ಅಲ್ಲಿ ನೋಡಲಿ ರಾಮ, ಇಲ್ಲಿ ನೋಡಲಿ ರಾಮ, ಎಲ್ಲೆಲ್ಲಿ ನೋಡಿದರೆ ಅಲ್ಲೇ ಶ್ರೀರಾಮ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ಮರ್ಯಾದಾ ಪುರುಷ. ರಾಮಾಯಣವು ಏನನ್ನು ಮಾಡಬೇಕೆಂದು ಹೇಳುತ್ತದೆ, ಮಹಾಭಾರತವು ಏನನ್ನು ಮಾಡಬಾರದೆಂಬ ಸಂದೇಶವನ್ನು ತಿಳಿಸುತ್ತದೆ. ಹಾಗಾಗಿ ಅಂಥ ಮರ್ಯಾದಾ ಪುರುಷ ಶ್ರೀರಾಮಚಂದ್ರನ ಕೀರ್ತನೆ ಇದು ಅತ್ಯಂತ ಕ್ಲಿಷ್ಟಕರವಾದ ಮತ್ತೊಂದು ರಚನೆ. ಶ್ರೀರಾಮಚಂದ್ರ ಕೃಪಾಳು ಭಜಮನ. ಇದನ್ನು ಹೆಸರಾಂತ ಸಂತರು ಹಾಗೂ ಕವಿಗಳಾದ ಶ್ರೀ ಗೋಸ್ವಾಮಿ ತುಳಸಿದಾಸ್ ಇದನ್ನು ರಚಿಸಿದ್ದಾರೆ. ಶ್ರೀರಾಮನು ಬದುಕು ಮತ್ತು ಸಾವಿನ ಬಗೆಗಿನ ಭಯವನ್ನು ಹೋಗಲಾಡಿಸುತ್ತಾನೆ. ಅವನ ಕಣ್ಣುಗಳು, ಮುಖ ಮತ್ತು ಪಾದಗಳು ಅರಳುತ್ತಿರುವ ಕಮಲದಂತಿರುವ ಮಹಾನ್ ಪುರುಷನಾಗಿದ್ದಾನೆ. ಅಸಂಖ್ಯಾತ ಬಾಣಗಳನ್ನು ಒಯ್ಯುವ ಸಾಹಸಿಯಾಗಿದ್ದಾನೆ. ಅವನ ಸೌಂದರ್ಯವು ಸ್ವಚ್ಛ ನೀಲಾಕಾಶದಂತಿದೆ. ಭವ್ಯವಾದ ಕಿರೀಟ, ಕಿವಿಯೋಲೆಗಳು ತಿಲಕದೊಂದಿಗೆ ರಾರಾಜಿಸುತ್ತಿದ್ದು, ಶುಭ್ರ ಸುಂದರ ವಸ್ತ್ರಗಳನ್ನು ಶ್ರೀರಾಮಚಂದ್ರ ಧರಿಸಿ ಕಂಗೊಳಿಸುತ್ತಿರುತ್ತಾನೆ. ಬಿಲ್ಲು ಬಾಣಗಳನ್ನು ಹಿಡಿದಿರುವ ನೀಳವಾದ ಕೈಗಳು ಮೊಳಕಾಲಿನವರೆಗೆ ಚಾಚಿಕೊಂಡಿದ್ದು ಖರದೂಷಣರ ಸಂಹಾರ ಮಾಡುತ್ತಾನೆ. ಅವನು ಪರಮೇಶ್ವರ, ಆದಿಶೇಷ ಹಾಗೂ ಇತರ ಮುರಿವರಿಯಗಳನ್ನು ಸಂತುಷ್ಟಗೊಳಿಸುತ್ತಾನೆ. ಮಾನವರ ಆಂತರಿಕ ಮತ್ತು ಮಾನಸಿಕ ವೈರಿಗಳಾದ ಅರಿಷಡ್ವರ್ಗಳನ್ನು ನಾಶ ಮಾಡುತ್ತಾ ಸಾತ್ವಿಕತೆಯೆಡೆಗೆ ಕರೆದೊಯ್ಯುವ ಆ ಮಹಾನ್ ಪುರುಷ ಶ್ರೀರಾಮಚಂದ್ರ. ತುಳಸಿದಾಸರು ತಮ್ಮ ಹೃದಯದಲ್ಲಿ ಸದಾ ಯಾವಾಗಲೂ ಶ್ರೀರಾಮನು ನೆಲೆಸಿರಲೆಂದು ಆ ರಾಮನಲ್ಲಿ ಬೇಡಿಕೊಳ್ಳುತ್ತಾನೆ. ಅದೇ ಕನ್ನಡದಲ್ಲಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಅಂತ ಅದನ್ನೀಗ ತುಳಸಿದಾಸ ಕೃತಿಯಲ್ಲಿ ಪ್ರಸಿದ್ಧಪಡಿಸುತ್ತಾರೆ ಕುಮಾರಿ ಮೇಘನ.
ನೀಲನೇರದ ಸುಂದರಂ ಪಟಪೀತಮಾನ ತಡಿತ ರುಚಿ ಶುಚಿ ನೌಮಿ ಜನಕ ಸುತಾವರಂ ಪಟಪೀತಮಾನ ತಡಿತ ರುಚಿ ಶುಚಿ ನೌಮಿ ಜನಕ ಸುತಾವರಂ ಶ್ರೀರಾಮ 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 गुरु ही प्रणाम मन कीना अथि लाघव उठाई धनु लीना दम के उदामिनी जिमि जब लयो पुनि नभ धनु मंडल सम भयो कंदर्प अगणित अमित छविनव नीलनेरद सुंदरं पटपीतमान तडित रुचि शुचि नौमि जनक सुतावरं श्रीरामचंद्र कृपालो भजमन हरण भव शिरमुकुट कुंडल तिलक चारुदारंग विभूषणं शिरमुकुट कुंडल तिलक चारुदारंग विभूषणं आशानुभुज शरचापधर संग्रामजित खरदूषणं आजानुभुज शरचापधर संग्रामजित खरदूषणं श्रीराम 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 समर
ಶ್ರೀರಾಮನ ಸ್ತುತಿಸಿ ಆರಾಧಿಸಿ ನಮ್ಮ ಹೃದಯ ಕಮಲಗಳಲ್ಲಿ ಅವಳ ಚರಣಾರವಿಂದ್ರಗಳು ಯಾವಾಗಲೂ ನಮ್ಮ ಹೃದಯಗಳನ್ನು ಸ್ಪರ್ಶಿಸುತ್ತಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಇದೀಗ ಈ ಕಾರ್ಯಕ್ರಮದ ಕೊನೆಯ ಹಂತ ತರಾನ ಎಂಬ ಒಂದು ಆಂಗಿಕ ನೃತ್ಯ. ಈಗ ಅಂತಿಮ ರಚನೆ ತರಾನವನ್ನು ಪ್ರಸ್ತುತಪಡಿಸುತ್ತೇವೆ. ತರಾನ ಶೈಲಿಯ ರಚನೆಯು ಅರ್ಥಾತೀತವಾದ, ವರ್ಣನಾತೀತವಾದ, ಸಾಮಾನ್ಯವಾಗಿ ಶೀಘ್ರಗತಿಯ ವೇಗವಾದ ಲಯಗಳನ್ನು ಹೊಂದಿರುತ್ತದೆ. ತರಾನ ತೀನ್ ತಾಳ ಮತ್ತು ಅಸಾವರಿ ರಾಗದಲ್ಲಿರುತ್ತದೆ. ತರಾನವನ್ನು ಮೊದಲಿಗೆ ಭಾರತರತ್ನ ಪಂಡಿತ್ ರವಿಶಂಕರ್ ಜಿ ಸಂಯೋಜಿಸಿದ್ದು, ನಂತರದಲ್ಲಿ ಈ ಕೃತಿಗೆ ಶ್ರೀ ಪ್ರವೀಣ್ ಡಿ ರಾವ್ ಸಂಗೀತ ಸಂಯೋಜನೆ ಮಾಡಿದರು. ಇದರ ನೃತ್ಯ ಸಂಯೋಜನೆಯನ್ನು ಮೇಘನವರ ಗುರುಗಳಾದ ಅಭಿನವ ಡ್ಯಾನ್ಸ್ ಕಂಪನಿಯ ನೇತಾರರಾದಂಥ ಶ್ರೀಮತಿ ನಿರುಪಮಾ ರಾಜೇಂದ್ರ ಮತ್ತು ಶ್ರೀ ಟಿ ಡಿ ರಾಜೇಂದ್ರ ಗುರುಗಳು ಮಾಡಿದ್ದಾರೆ. ಇದೀಗ ಮೇಘನವರಿಂದ ವೈವಿಧ್ಯಪೂರ್ಣ ನೃತ್ಯ ತರಾನ. Thank you.
ಹಲೋ. ಧನ್ಯವಾದಗಳು. ಪ್ರತಿಯೊಂದು ನೃತ್ಯ ಒಂದು ಕಥೆಯನ್ನು ಹೊತ್ತು ಬಂದಿತ್ತು. ಆ ಒಂದು ಕಥೆಯಲ್ಲಿ ನಮ್ಮ ಭಾರತೀಯ ಪರಂಪರೆ, ಸಂಸ್ಕೃತಿ ಇದೆಲ್ಲದನ್ನು ಕೂಡ ಈ ಒಂದು ನೃತ್ಯಗಳು ಪ್ರತಿನಿಧಿಸ್ತಿತ್ತು. ಇದೀಗ ಅವರನ್ನು ಶ್ರೀ ಕ್ಷೇತ್ರದ ಪರವಾಗಿ ಗೌರವಿಸುವ ಸಮಯ, ಅವರ ಕಲೆಯನ್ನು ಸನ್ಮಾನಿಸುವಂತಹ ಸಮಯ. ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡಬೇಕಾಗಿ SDM ಆಟೋನಮಸ್ ಕಾಲೇಜಿನ ರಿಜಿಸ್ಟ್ರಾರ್ ಆಗಿರುವಂತಹ ಶ್ರೀಧರ್ ಭಟ್ ಸರ್, ಅದೇ ರೀತಿ SDM ಹೈಸ್ಕೂಲು ಧರ್ಮಸ್ಥಳ ಇದರ HM ಆಗಿರುವಂತಹ ಜಯಶ್ರೀ ಜೈನರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಶ್ರೀ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಮಂಜುನಾಥ ಸ್ವಾಮಿಯ ಆಶೀರ್ವಾದ, ಕೃಪಾ ಕಟಾಕ್ಷ ನಿಮ್ಮ ಎಲ್ಲರ ಮೇಲೆ ಇರಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ಶ್ರೀ ಕ್ಷೇತ್ರದ ಪರವಾಗಿ ನಿಮಗೆ ಅಭಿನಂದನೆಗಳು. ಲಕ್ಷ ದೀಪೋತ್ಸವ ಸಮಿತಿಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮ ಈ ಒಂದು ಕಲಾ ಪಯಣ ಇದೇ ರೀತಿ ಮುಂದುವರಿಲಿ. ಮಂಜುನಾಥ ಸ್ವಾಮಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತಹ ಆಶಯದೊಂದಿಗೆ ಮತ್ತೊಮ್ಮೆ ಗೌರವಿಸಿದ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲರಿಗೂ ನಮಸ್ಕಾರ. ನನಗೆ ಈ ಅವಕಾಶ ಕೊಟ್ಟಿದ್ದ ಧರ್ಮಸ್ಥಳದ ಅಧ್ಯಕ್ಷರಿಗೆ ತುಂಬ ಧನ್ಯವಾದಗಳು. ನನ್ನ ಗುರುಗಳಾದ ನಿರುಪಮ ರಾಜೇಂದ್ರ ಹಾಗೂ TT ರಾಜೇಂದ್ರ ಅವರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಅವರಿಲ್ಲದಲೇ ನಾನು ಇವೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಅವರ ಗೈಡೆನ್ಸಿಂದನೇ ಇವೆಲ್ಲ ಸಾಧ್ಯ ಆಗಿರೋದು. ಹಾಗೆ ಇಲ್ಲಿ ನನಗೆ ಹೆಲ್ಪ್ ಮಾಡೋಕ್ಕೆ ತ್ರಿವೇಣಿ ಮ್ಯಾಮ್ ಆಗಲಿ, ಈ ಮಕ್ಕಳಾಗಲಿ ಎಲ್ಲರೂ ಬಂದು ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಶ್ರೀಧರ್ ಭಟ್ ಸರ್ಗೂ ತುಂಬ ಥ್ಯಾಂಕ್ಸ್. ನೀವೆಲ್ಲರೂ ಇಲ್ಲಿ ಬಂದು ನನಗೆ ಪ್ರೋತ್ಸಾಹಿಸಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಕಿನ್ನಿಗೋಳಿ ತಂಡದಿಂದ ಒಂದು ಜಾದೂ ಪ್ರದರ್ಶನ ನಡೀಲಿಕ್ಕಿದೆ. ಸೊ ಕಿನ್ನಿಗೋಳಿಯ ಒಂದು ತಂಡ ಇದೀಗ ವೇದಿಕೆಯ ಮೇಲೆ ಬಂದು ಲಕ್ಷ ದೀಪೋತ್ಸವ 2025ನೆಯ ವೇದಿಕೆಯಲ್ಲಿ ಒಂದು ಅದ್ಭುತವಾದಂತಹ ಜಾದೂ ಪ್ರದರ್ಶನವನ್ನು ನೀಡಲಿಕ್ಕೆ ಇದ್ದಾರೆ. ಸೊ ಕಿನ್ನಿಗೋಳಿಯ ತಂಡ ನಿಮ್ಮ ಮುಂದೆ ನಿಮ್ಮನ್ನು ರಂಜಿಸಲಿಕ್ಕೆ ಬರ್ತಾ ಇದೆ. ಬಂಧುಗಳೇ, ಇದೇ ರೀತಿ ಪ್ರತಿನಿತ್ಯ 5 ದಿನಗಳ ಕಾಲ ವಿವಿಧ ರೀತಿಯ ಕಾರ್ಯಕ್ರಮಗಳು ಈ ಒಂದು ವೇದಿಕೆಯಲ್ಲಿ, ವಸ್ತು ಪ್ರದರ್ಶನ ವೇದಿಕೆಯಲ್ಲೇ ನೆರವೇರಲಿಕ್ಕಿದೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸಾಧನೆಯನ್ನು ಗೈದಂತಹ ಹಲವಾರು ಕಲಾವಿದರು ನಿಮ್ಮ ಮುಂದೆ ಬಂದು ನಮ್ಮ ವೇದಿಕೆಯಲ್ಲಿ ನಿಮಗೋಸ್ಕರ ಅವರ ಕಲಾ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಅವರೆಲ್ಲರೂ ಕೂಡ ಆಶಯವನ್ನು, ಅವರಿಗೆಲ್ಲರಿಗೂ ಕೂಡ ನಾವು ಕೊಡಬೇಕಾಗಿರೋದು ನಮ್ಮ ಕೈ ಚಪ್ಪಾಳೆಗಳನ್ನು. ಬರುವಂತಹ ಪ್ರತಿಯೊಬ್ಬ ಕಲಾವಿದನಿಗೂ ಚಪ್ಪಾಳೆಯನ್ನು ನೀಡುವ ಮೂಲಕ ಅವರ ಕಲೆಗೆ ಪ್ರೋತ್ಸಾಹವನ್ನು ನೀಡೋಣ. ಅದೇ ರೀತಿ ಪ್ರತಿದಿನ 5 ದಿನಗಳ ಕಾಲ 5 ಉತ್ಸವಗಳು ಕೂಡ ಶ್ರೀ ಕ್ಷೇತ್ರದ ಆವರಣದಲ್ಲಿ ನಡೀಲಿಕ್ಕಿದೆ. ಎಲ್ಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಎಲ್ಲರನ್ನು ಕೂಡ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ಸಾಹಿತ್ಯ ಸಮ್ಮೇಳನ, ಸರ್ವಧರ್ಮ ಸಮ್ಮೇಳನ ಹಾಗೆ ಲಲಿತ ಕಲಾಗೋಷ್ಠಿಯು ಕೂಡ ಅಮೃತವರ್ಷಿಣಿ ಸಭಾಂಗಣದಲ್ಲಿ ನೆರವೇರಲಿಕ್ಕಿದೆ. ಇದೀಗ ಇನ್ನು ಕೆಲವೇ ಹೊತ್ತಿನಲ್ಲಿ ಜಾದೂ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ ಶ್ರೀ ಲೋಲಾಕ್ಷ ಮತ್ತು ಒಳಗ ಕಿನ್ನಿಗೋಳಿ ಈ ತಂಡದವರು. ನೋಡುವ ಲಕ್ಷ ದೀಪೋತ್ಸವದ ಈ ಒಂದು ಲಕ್ಷ ವೈಭವದಲ್ಲಿ, ಭಕ್ತಿಯ ಒಂದು ಸಂಗಮದಲ್ಲಿ ಯಾವ ರೀತಿಯ ಜಾದೂ ಪ್ರದರ್ಶನ ಈ ಒಂದು ತಂಡದಿಂದ ಬರ್ತದೆ ಅಂತ ಹೇಳಿ, ಸೊ ಮತ್ತೊಮ್ಮೆ ಶ್ರೀ ಕ್ಷೇತ್ರದ ಪರವಾಗಿ ಹಾಗೂ ಲಕ್ಷ ದೀಪೋತ್ಸವ ಸಮಿತಿಯ ಪರವಾಗಿ ಈ ತಂಡಕ್ಕೆ ಹೃದಯಪೂರ್ವಕ ಸ್ವಾಗತಗಳನ್ನು ತಿಳಿಸ್ತಾ, ಇನ್ನು ಕೆಲವೇ ಹೊತ್ತಿನಲ್ಲಿ ವೇದಿಕೆಯಲ್ಲಿ ಕಿನ್ನಿಗೋಳಿಯ ಜಾದೂ ಪ್ರದರ್ಶನ ತಂಡ ಮೂಡಿಬರಲಿಕ್ಕಿದೆ. ಜಾದೂ ಪ್ರದರ್ಶನದ ನಂತರ
ವಿದ್ವಾನ್ ಸುಬ್ರಹ್ಮಣ್ಯ ನಾವಡ ಶ್ರೀ ನೃತ್ಯಾಲಯ ಕಾರ್ಕಳ ಇವರ ಒಂದು ನೃತ್ಯ ರೂಪಕ ಪ್ರದರ್ಶನಗೊಳ್ಳಲಿಕ್ಕಿದೆ. ಅದೇ ರೀತಿ SDM ಕಾಲೇಜು ಯಕ್ಷಗಾನ ಕಲಾ ಕೇಂದ್ರದ ವಿದ್ಯಾರ್ಥಿಗಳಿಂದ ಚಕ್ರವ್ಯೂಹ ಎನ್ನುವಂತಹ ಒಂದು ಯಕ್ಷಗಾನ ಈ ವೇದಿಕೆಯಲ್ಲಿ ಈ ದಿನ ನೆರವೇರಲಿಕ್ಕಿದೆ. ನಾಳೆಯ ದಿನ ಡಾಕ್ಟರ್ ವಿಜಯಕುಮಾರ್ ಪಾಟೀಲ್ ಧಾರವಾಡ ಇವರ ವತಿಯಿಂದ ಇವರ ತರಬೇತಿಯ ಅಡಿಯಲ್ಲಿ ಭಜನಾ ಸಂಧ್ಯಾ ಎನ್ನುವಂತಹ ಕಾರ್ಯಕ್ರಮ, ಅದಾದ ನಂತರ ವಿದುಶ್ರೀ ಶ್ರೀಮತಿ ನಿಶಾ ಪ್ರಸಾದ್ ಮಾಡೂರು ಇವರ ನಿರ್ದೇಶನದಲ್ಲಿ ನೃತ್ಯಾಂಜಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ಯುಗಳ ಗೀತೆ, ಯುಗಳ ನೃತ್ಯ, ಶಾಸ್ತ್ರೀಯ ಸಮೂಹ ನೃತ್ಯ ಹಾಗೆ ನೃತ್ಯ ವಲ್ಲರಿ ಎನ್ನುವಂತಹ 5 ಕಾರ್ಯಕ್ರಮಗಳು ನಾಳೆ ಇದೇ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಇವತ್ತು ಲಕ್ಷದೀಪೋತ್ಸವದ ಮೊದಲನೆಯ ದಿನ ವಸ್ತು ಪ್ರದರ್ಶನದ ಈ ಒಂದು ವೇದಿಕೆಗೆ, ಈ ಒಂದು ಆವರಣಕ್ಕೆ ಅದ್ಭುತವಾದಂತಹ ಚಾಲನೆ ದೊರೆಯಿತು. 46ನೇ ವರ್ಷದ ವಸ್ತು ಪ್ರದರ್ಶನ ಮಂಟಪಕ್ಕೆ, ವಸ್ತು ಪ್ರದರ್ಶನ ಆವರಣಕ್ಕೆ ಚಾಲನೆ ದೊರೆಯಿತು. ಅದೇ ರೀತಿ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಿಯತ್ತ 13ನೇ ವರ್ಷದ ಪಾದಯಾತ್ರೆ ಇದು ಕೂಡ ಎಲ್ಲರ ಭಕ್ತರ ಭಾಗವಹಿಸುವಿಕೆಯಿಂದ ಸಂಪನ್ನಗೊಂಡಿತು. ಮತ್ತೊಮ್ಮೆ ಶ್ರೀ ಲೋಲಾಕ್ಷ ಮತ್ತು ಬಳಗ ಕಿನಿಗೋಳಿ ತಂಡಕ್ಕೆ ಸ್ವಾಗತಗಳನ್ನು ಕೋರ್ತಾ ಇನ್ನು ಕೆಲವೇ ಹೊತ್ತಿನಲ್ಲಿ ಜಾದೂ ಪ್ರದರ್ಶನ ನಿಮ್ಮ ಮುಂದೆ. ವಯೋಭೇದವಿಲ್ಲದೆ ಸರ್ವರನ್ನೂ ರಂಜಿಸುವ ಏಕಮಾತ್ರ ಭಾರತೀಯ ಕಲೆ. ಹೌದು, ಕೈಚಳಕವೇ ಪ್ರಧಾನವಾಗಿರುವ ಜಾದೂ ಕಲೆಯನ್ನ ಕರಗತ ಮಾಡಿಕೊಂಡಿರುವ ಮಂಗಳೂರಿನ ಜಾದೂಗಾರ ಲೋಲಾಕ್ಷ ಇವರು ನಾಡಿನಾದ್ಯಂತ ಹಲವಾರು ಪ್ರದರ್ಶನಗಳನ್ನು ನೀಡಿರುತ್ತಾರೆ. ಜಾದೂ ಒಂದು ಮನೋರಂಜನೆಯ ಕಲೆಯಾಗಿದ್ದು ಇಲ್ಲಿ ಯಾವುದೇ ಅತಿಮಾನುಷ ಶಕ್ತಿ ಇಲ್ಲ, ಕೇವಲ ಯುಕ್ತಿ ಮಾತ್ರ. ಇನ್ನು ಕೆಲವೇ ಕ್ಷಣಗಳಲ್ಲಿ ಜಾದೂ ಪ್ರದರ್ಶನ ಆರಂಭಗೊಳ್ಳಲಿದ್ದು ತಂಡದ ನಿರ್ವಾಹಕಿಯಾಗಿ ಸೀತಾ ಲೋಲಾಕ್ಷ, ವೇದಿಕೆ ಮೇಲ್ವಿಚಾರಕರಾಗಿ ಅಶೋಕ್ ಹಾಗೂ ತಂಡದ ಸಹ ಕಲಾವಿದರಾಗಿ ಶ್ರೀಮತಿ ಸುನೀತಾ, ಅಶೋಕ್, ಸತ್ಯರಾಜ್, ನಾಗರಾಜ್, ರವಿ, ಅಶೋಕ್, ಡಾನ್ಸ್ ಹಾಗೂ ವಿಶೇಷ ಆಕರ್ಷಣೆ BH ರಾಜ್, ಸಂಗೀತ, ಧ್ವನಿ ಮುದ್ರಿಕೆ, ಶರತ್, ಉಚ್ಚಿಲ ನಿಮ್ಮ ಮನಸೂರಗೊಳ್ಳಲಿದ್ದಾರೆ. ಲೋಲಾಕ್ಷ ಜಾದೂ. ಬಿರೇಳಿಸುವ ಜಾದು, ಕ್ಷಣ ಕುತೂಹಲ ಕೆರಳಿಸುವ ಜಾದು, ಮೈಮನನ್ನ ಬಿರೇಳಿಸುವ ಜಾದು, ಕ್ಷಣ ಕುತೂಹಲ ಕೆರಳಿಸುವ ಜಾದು, ಜಾದು. ಲೋಲಾಕ್ಷ ಜಾದು. ಅಚ್ಚರಿ ಅದ್ಭುತ ಸರಮಾಲೆಗಳ ಜಾದು, ವಿಚಿತ್ರ ವಿನೋದ ವಿಸ್ಮಯಗಳ ಜಾದು, ಅಚ್ಚರಿ ಅದ್ಭುತ ಸರಮಾಲೆಗಳ ಜಾದು, ವಿಚಿತ್ರ ವಿನೋದ ವಿಸ್ಮಯಗಳ ಜಾದು, ಅಬಾಲ ವೃದ್ಧರ ಮನಬಾರಂಜಿಸೋ, ಅಬಾಲ ವೃದ್ಧರ ಮನಬಾರಂಜಿಸೋ ಜಾದು. ಲೋಲಾಕ್ಷ ಜಾದು. Bye.
ಹಲೋ ಹಲೋ ಮ್ಯಾಜಿಕ್ ಅಥವಾ ಯಕ್ಷಿಣಿ ಇದೊಂದು ಜನಮನ ರಂಜಿಸಬಲ್ಲ ಕಲೆ. ನೀವಿಲ್ಲಿ ನೋಡುತ್ತಿರೋ ಅದ್ಭುತಗಳು ನಿಮಗೆ ನಿಜವಾಗಿ ಕಂಡರು ಅವೆಲ್ಲವೂ ಕೇವಲ ಭ್ರಮೆ ಮಾತ್ರ. ಇಲ್ಲಿ ಬರುವಂತಹ ಎಲ್ಲಾ ಸನ್ನಿವೇಶಗಳು ಕಾಲ್ಪನಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ನಿಮ್ಮ ಪ್ರೋತ್ಸಾಹವನ್ನು ಕೈ ಚಪ್ಪಾಳೆ ಮೂಲಕ ನಿರೀಕ್ಷಿಸ್ತಾ ಇದ್ದೇನೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ದೇಶ ತುಂಬಾ ಸುಂದರವಾದ ದೇಶ. ಈ ದೇಶಕ್ಕಾಗಿ ಅದೆಷ್ಟೋ ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅಂತ ಮಹನೀಯರಿಗಾಗಿ ಮುಂದಿನ ಮ್ಯಾಜಿಕ್ ದ ಡಿವೋಷನಲ್ ಮ್ಯಾಚ್. ಪ್ಲೀಸ್ ವಾಚ್.
ಪ್ರಿಯ ಭಕ್ತಾಭಿಮಾನಿಗಳೇ, ನಮ್ಮ ಮುಂದಿನ ಐಟಮ್ ಡೈ ಮತ್ತು ಡೈ ಬಾಕ್ಸ್ ಅಂದ್ಬಿಟ್ಟು ನನ್ನ ಕೈಯಲ್ಲಿ ಒಂದು ಸಾಲಿಡ್ ಆದ 6 ಸುತ್ತಲು ಘನಕೃತಿಯ ಸಾಲಿಡ್ ಡೈ ಇದೆ. ಅದೇ ರೀತಿ ಅದನ್ನು ಮುಚ್ಚಲಿಕ್ಕೆ, ಅದನ್ನು ಇಡ್ಲಿಕ್ಕೆ ಒಂದು ಪೆಟ್ಟಿಗೆ ಸಹ ಇದೆ. ಇದರಲ್ಲಿ 2 ಕಂಪಾರ್ಟ್ಮೆಂಟ್ ಇವೆ, ಒಂದು ಲೆಫ್ಟ್ ಸೈಡ್ ಅಲ್ಲಿ, ಇನ್ನೊಂದು ರೈಟ್ ಸೈಡ್ ಅಲ್ಲಿ. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್. ಈಗ ನನ್ನ ಕೈಯಲ್ಲಿರುವ ಈ ಡೈ ಅನ್ನು ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ನನ್ನಲ್ಲಿರುವ ಈ ಪೆಟ್ಟಿಗೆ ಲೆಫ್ಟ್ ಕಾರ್ನರ್ ಅಲ್ಲಿ ಇಡ್ತಾ ಇದ್ದೇನೆ. ಎಲ್ಲಿ? ಲೆಫ್ಟ್ ಕಾರ್ನರ್ ಅಲ್ಲಿ. ಈಗ ಅಲ್ಲಿರುವ ಡೈ ಅಲ್ಲಿರೋಲ್ಲ, ಮಾಯ ಆಗುತ್ತೆ. ಡೈ ಅಲ್ಲಿರೋಲ್ಲ. ಕೆಲವರು ಅನ್ನಿಸಿರ್ಬೋದು ಈ ಡೈ ಈ ಸೈಡ್ಗೆ ಬಂದಿದೆ ಅಂತೇಳಿ. ಈ ಸೈಡ್ ಸಹ ನಾನು ಖಾಲಿಯಾಗಿ ತೋರಿಸ್ತಾ ಇದ್ದೇನೆ. ಡೈ 2 ಬದಿಯಲ್ಲೂ ಇಲ್ಲ. ಈ ಬದಿಯಲ್ಲಿ ಇಲ್ಲ, ಈ ಬದಿಯಲ್ಲಿ ಸಹ ಇಲ್ಲ. ಏನ್ ನಿಮ್ಮ ಡೌಟ್? ಓಕೆ, 2 ಬದಿಯನ್ನು ತೋರಿಸ್ತಾ ಇದ್ದೇನೆ. 1ನೇ ಬದಿ ಹಾಗೂ 2ನೇ ಬದಿ. ಒಟ್ಟಿಗೆ ತೋರಿಸ್ಬೇಕಂತ. ಸರಿ, ಒಟ್ಟಿಗೆ ತೋರಿಸ್ತಾ ಇದ್ದೇನೆ. ಬಲಬದಿ, ಎಡಬದಿ. ಡೈ ಅಲ್ಲಿಂದ ಮಾಯ ಆಗಿದೆ. ನೀವು ಅನ್ನಿಸಿರ್ಬೋದು ಸೈಡಲ್ಲಿ ಇದೆ ಅಂತೇಳಿ. ಸೈಡಲ್ಲಿ ಸಹ ತೋರಿಸ್ತಾ ಇದ್ದೇನೆ. ಸೈಡಲ್ಲಿ ಸಹ 2 ಬಾಗಿಲುಗಳಿವೆ. ಒಟ್ಟು 6 ಬಾಗಿಲಿದೆ. ಡೈ ಅಲ್ಲಿಂದ ಮಾಯ ಆಗಿದೆ. ಥ್ಯಾಂಕ್ ಯು. ನನ್ನ ಮುಂದಿನ ಐಟಮ್ ದ ಜೋಮೆಟ್ರಿಕಲ್ ಇಲ್ಯೂಷನ್. ಪ್ಲೀಸ್ ವಾಚ್.
ಈಗ ನೀವೆಲ್ಲ ನೋಡುತ್ತಿರುವಂತೆ ನನ್ನಲ್ಲಿ ಒಂದು ಚೀಲ ಇದೆ. ಈ ಚೀಲದಲ್ಲಿ 6 ರಿಬ್ಬನ್ ರಿಂಗ್ಗಳಿವೆ. 6 ಅಲ್ಲ 8. 1 2 3 4 5 6 7 ಹಾಗೂ 8 ರಿಂಗ್. ಈ ಚೀಲ ಖಾಲಿಯಾಗಿಯೇ ಇದೆ. ಈಗ ಈ ರಿಂಗ್ ಅನ್ನು ಒಂದೊಂದಾಗಿ ಈ ಚೀಲದ ಒಳಗೆ ಹಾಕ್ತಾ ಇದ್ದೇನೆ. 1ನೇ ರಿಂಗ್, 2ನೇ ರಿಂಗ್, 3ನೇ ರಿಂಗ್, 4 5 6 7 ಹಾಗೂ 8ನೇ ರಿಂಗ್. 8ನೇ ರಿಂಗ್ ಅನ್ನು ಹಾಕಿದ ಮೇಲೆ ನಾನೊಂದು ಇದಕ್ಕೊಂದು ಮಂತ್ರ ಹೇಳ್ತೇನೆ, ಸಿಲ್ಸಿಲಾ ಅಬ್ರಕಡಬ್ರ. ಸಿಲ್ಸಿಲಾ ಅಬ್ರಕಡಬ್ರ ಅಂತ ಹೇಳಿದ್ರೆ ಅಲ್ಲಿರುವ ಎಲ್ಲ ರಿಂಗ್ ಸಹ ಲಿಂಕ್ ಆಗಿ ಬಿಡುತ್ತೆ. ಚೀಲ ಖಾಲಿಯಾಗಿ ಇದೆ. ಮತ್ತೊಮ್ಮೆ ಈ ರಿಂಗ್ಸ್ ಅನ್ನು ಮತ್ತೊಮ್ಮೆ ಈ ಚೀಲದ ಒಳಗೆ ಹಾಕ್ತಾ ಇದ್ದೇನೆ. ನೋಡ್ತಾ ಇದ್ದೇನೆ, ಉಂಟು. ಮತ್ತೆ ನನ್ನ ಮಂತ್ರ ಸಿಲ್ಸಿಲಾ ಅಬ್ರಕಡಬ್ರ, ಸಿಲ್ಸಿಲಾ ಅಬ್ರಕಡಬ್ರ ಹೇಳಿದ್ರೆ ಅಲ್ಲಿರುವ ಬೇರೆ ಬೇರೆ ಇರುವ ರಿಂಗ್ಸ್ ಎಲ್ಲ ಒಂದೇ ರಿಂಗ್ ಆಗಿ ಬಿಟ್ಟಿದೆ.
ಐಟಮ್ಗೆ ಒಂದು 4 ಮಂದಿ ದೊಡ್ಡವರು ಬರಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನನ್ನ ಮುಂದಿನ ಸಣ್ಣ ಮಕ್ಕಳಲ್ಲ, ಸ್ವಲ್ಪ ದೊಡ್ಡವರು. ನನ್ನ ಮುಂದಿನ ಐಟಮ್ ಕಣ್ಣಿಗೆ ಬಟ್ಟೆ ಕಟ್ಟಿ ಓದುವುದು ಹಾಗೂ ಬರೆಯುವುದು. ದಯವಿಟ್ಟು ಒಂದು 4 ಮಂದಿ ಬನ್ನಿ. ಯಾರಾಗ್ಬೋದು? ಆದಷ್ಟು ಬೇಗ ಬನ್ನಿ. ಸಣ್ಣ ಮಕ್ಕಳು ಬೇಡ, ಸ್ವಲ್ಪ ದೊಡ್ಡವರು. ಒಬ್ಬರು ಮಕ್ಕಳು ಆದಿತ್ತು. ಒಬ್ಬ 3 ಮಂದಿ ಬಂದಿದ್ದಾರೆ. ಇನ್ನೂ ಒಬ್ಬರು ಬನ್ನಿ. ಓಕೆ ಥ್ಯಾಂಕ್ ಯು. ಮುಂದಿನ ಐಟಮ್ ಕಣ್ಣಿಗೆ ಬಟ್ಟೆ ಕಟ್ಟಿ ಓದುವುದು ಹಾಗೂ ಬರೆಯುವುದು. ಈ ಒಂದು ಐಟಮ್ಗೆ ನಾನು ಕೆಲವು ಐಟಮ್ಗಳನ್ನು ಯೂಸ್ ಮಾಡ್ತಾ ಇದ್ದೇನೆ ಈ ಒಂದು ಶೋಗೆ. ಮೊದಲನೇದಾಗಿ ರೂಪಾಯಿಯ ನಾಣ್ಯ. ಇದನ್ನು ಪರೀಕ್ಷಾರ್ಥವಾಗಿ ಕೊಡ್ತಾ ಇದ್ದೇನೆ. ವಿಜಯ್ ಹಾಗೂ ಸ್ನೇಹಿತರು ಬಂದಿದ್ದಾರೆ, ಸುನಿಲ್. ಓಕೆ, ಇದನ್ನು ಪ್ರತಿಯೊಬ್ಬರು ಚೆಕ್ ಮಾಡಿ ನೋಡಿ. ಈಗ ನಿಮ್ಮ ಕಣ್ಣಿಗೆ ಇಟ್ಟಾಗ ಕಣ್ಣಿನ ದೃಷ್ಟಿ ಪಾಸ್ ಆಗ್ತದೆ ಅಥವಾ ಇಲ್ಲ ಅನ್ನೋದನ್ನು ಪರೀಕ್ಷಿಸಿ ನೋಡಿ. ಅದೇ ರೀತಿ ಇದು ಚಪಾತಿ ಹಿಟ್ಟು. ಇದನ್ನು ಸಹ ಪರೀಕ್ಷಾರ್ಥವಾಗಿ ಕೊಡ್ತಾ ಇದ್ದೇನೆ. ಇದನ್ನು ಸಹ ಚೆಕ್ ಮಾಡಿ ನೋಡಿ, ನಿಮ್ಮ ಕಣ್ಣಿನ ದೃಷ್ಟಿ ಪಾಸ್ ಆಗ್ತದೆ ಅಥವಾ ಇಲ್ಲ ಅನ್ನೋದು. ಪ್ರತಿಯೊಬ್ಬರು ಚೆಕ್ ಮಾಡಿ. ಈಗ ಬ್ಲೈಂಡ್ ಫೋಲ್ಡ್ ಕಟ್ಟಲಿಕ್ಕೆ ಬಟ್ಟೆ ಅಂದರೆ ನಾನು ಮೊದಲನೇದಾಗಿ ರೂಪಾಯಿಯ ನಾಣ್ಯವನ್ನು ಕಣ್ಣಿನ ಮೇಲೆ ಇಡ್ತೇನೆ. ಅದ್ರ ಮೇಲೆ ಮೈದಿಟ್ಟು ಆಮೇಲೆ ಬಟ್ಟೆಯಿಂದ ಬಿಗಿಯಾಗಿ ಕಟ್ತಾರೆ. ನೀವು ಮಾಡಬೇಕಾದಷ್ಟು ಇಲ್ಲಿ ಬೋರ್ಡ್ ಕಾಣಿಸ್ತಾ ಉಂಟಲ್ಲ, ಇದರ ಮೇಲೆ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ಯಾವುದಾದ್ರು ಶಾರ್ಟ್ ಆಗಿರಲಿ, ದೇವರ ಹೆಸರು, ಪ್ರಾಣಿ ಪಕ್ಷಿಗಳ ಹೆಸರು, ಅಲ್ಲ ನಿಲ್ಲಿ, ಏನನ್ನು ಬರೆಯಬಹುದು. ಅದಕ್ಕಿಂತ ಮೊದಲು ಬಟ್ಟೆಯನ್ನು ಕೊಡ್ತಾ ಇದ್ದೇನೆ. ಇದನ್ನು ಸಹ ಚೆಕ್ ಮಾಡಿ ನೋಡಿ. ಎಲ್ರಿಗೂ ಕೊಡಿ. ಈಗ 3 ಐಟಮ್ ಅನ್ನು ಪರೀಕ್ಷಿಸಿದ್ದೀರಿ. ಇದರಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿ ಪಾಸ್ ಆಗ್ತದೆ ಅಥವಾ ಇಲ್ಲ ಅನ್ನೋದನ್ನ ನಮ್ಮ ಆಡಿಯನ್ಸ್ಗೆ ದಯವಿಟ್ಟು ಯಾರಾದರೂ ಹೇಳ್ತೀರಾ? ಅಲ್ಲ, ಈ 3 ಬಟ್ಟೆಯಲ್ಲಿ ಯಾವುದನ್ನು ಇದರಿಗೆ ಕಾಣಿಸೋದಿಲ್ಲ. ಈಗ ಮೊದಲನೇದಾಗಿ ನಾನು ಕಣ್ಣಿನ ಮೇಲೆ ರೂಪಾಯಿಯ ನಾಣ್ಯ ಇಡ್ತೇನೆ. ಆಮೇಲೆ ಹಿಟ್ಟು, ಆಮೇಲೆ ಬಟ್ಟೆಯಿಂದ ಬಿಗಿಯಾಗಿ ಕಟ್ತಾರೆ.
ಬರೆದಿದ್ದಾರೆ. ಓಂ ಮಂಜುನಾಥಾಯ ನಮ ಬರೆದಿದ್ದಾರೆ. ಈಶ್ವರ ಮಂಜುನಾಥ ಅಂತ ಹೇಳಿದರೆ ಮಹೇಶ್ವರ ಚಿತ್ರವನ್ನು ಬಿಡಿಸ್ತಾರೆ. ನೆಕ್ಸ್ಟ್ ಬರೆಯುವವರು ನಂಬರ್ಸ್ ಉದ್ದಕ್ಕೆ ಬರೆಯಿರಿ. ನಂಬರ್ 1, 5, 6 ಡಿಜಿಟ್ನ ನಂಬರ್. ಉದ್ದಕ್ಕೆ 1, 2 ಬರೆದಿದ್ದಾರೆ. ನೆಕ್ಸ್ಟ್ ಬರೆಯೋರು ನಿಮ್ಮ ಮೊಬೈಲ್ ನಂಬರ್ನ ಅರ್ಧ ಸಂಖ್ಯೆಯನ್ನು ಬರೆಯಿರಿ. 5 ಡಿಜಿಟ್ ನಂಬರ್ ಆಫ್ ಮೊಬೈಲ್ನ 5 ಡಿಜಿಟ್ ನಂಬರ್ ಯಾರ್ದು ಆಗ್ಬೋದು, ನಿಮ್ದು ಆಗ್ಬೋದು, ಯಾವ್ದು ಆಗ್ಬೋದು. ಹಲೋ ಏನಾಗಿದೆ? ತಪ್ಪಾಗಿದೆ? ಅಷ್ಟೇ ಸಂಖ್ಯೆಯಿಂದ ಕೂಡಿಸಿದ್ರೆ ಸರಿ ಬರುತ್ತೆ. ನೆಕ್ಸ್ಟ್ ಬರೆಯುವರು ಪ್ರಾಣಿ ಪಕ್ಷಿಗಳ ಹೆಸರು ಬರೆಯಿರಿ. ಪಕ್ಷಿಗಳ ಹೆಸರಾಗಬಹುದು. ಚಾಕ್ ಚಾಕ್ ಚಾಕ್. ಪಕ್ಷಿಗಳ ಹೆಸರು ಬರೆಯಿರಿ. ಆಯ್ತಾ? ಹುಲಿಯ ಚಿತ್ರವನ್ನು ಬರೆದಿದ್ದೇನೆ. ಕೊನೆಯದಾಗಿ ನಿಮ್ಮ ಇಷ್ಟದಂತೆ ಯಾರಾದರೂ ಬರೆಯಿರಿ. ಯಾವುದಾಗ್ಬೋದು ಕೊನೆಯದಾಗಿ. ಆಯ್ತಾ? ಬಂದ ಎಲ್ಲ ಮಹನೀಯರಿಗೆ ಅನಂತ ಧನ್ಯವಾದಗಳು. ಈಗ ನಾನು ನನ್ನ ಕಣ್ಣಿಗೆ ಕಟ್ಟಿದ ಒಂದೊಂದು ಐಟಮ್ ನಾನು ಬಿಚ್ಚುತ್ತಾ ಇದ್ದೇನೆ. ಮೊದಲನೇದಾಗಿ ಬಟ್ಟೆ, ಆಮೇಲೆ ಇಟ್ಟು ನಾಣ್ಯ ಯಥಾಸ್ಥಾನದಲ್ಲಿದೆ. ಥ್ಯಾಂಕ್ ಯು. ನನ್ನ ಮುಂದಿನ ಐಟಮ್ ಅದೇ ಫಾಸ್ಟೆಸ್ಟ್ ಟ್ರಿಕ್. ಪ್ಲೀಸ್ ವಾಚ್.
ನನ್ನ ಮುಂದಿನ ಐಟಮ್ ಟೆಂಪಲ್ ಆಫ್ ಬನಾರಸ್ ಅಂದ್ಬಿಟ್ಟು ಹುಡುಗಿಯೊಬ್ಬಳನ್ನು ಕೊಲೆಗಟ್ಟುಗರು ಬೆನ್ನಟ್ಟಿ ಹೋದಾಗ ಆಕೆ ದೇವ ಮಂದಿರದ ಮೊರೆ ಹೋಗ್ತಾಳೆ. ಅಲ್ಲಿ ಯಾವ ರೀತಿ ಆಗುತ್ತದೆ ಅನ್ನೋದನ್ನು ನೋಡ್ತಾರೆ. ದ ಟೆಂಪಲ್ ಆಫ್ ಬನಾರಸ್, ಪ್ಲೀಸ್ ವಾಚ್.
ಆಫ್ ದ ಟೆಂಪಲ್ ಆಫ್ ಬನಾರಸ್. ಇನ್ನು ಕೊನೆ ಒಂದೇ ಒಂದು ಐಟಮ್ ಬಾಕಿ ಉಳಿದಿದೆ. ಅದಕ್ಕಿಂತ ಮೊದಲು ಈ ಕಾರ್ಯಕ್ರಮನ ಪ್ರಾಯೋಜಿಸಿದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರಾದ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು, ಅವರ ಕುಟುಂಬದವರಿಗೆ, ಅದೇ ರೀತಿ ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ಹಾಗೂ ಕಲಾಭಿಮಾನಿಗಳಿಗೆ ಅತ್ಯುತ್ತಮ ಬೆಳಕು ಹಾಗೂ ಧ್ವನಿವರ್ಧಕವನ್ನು ವ್ಯವಸ್ಥೆ ಮಾಡಿದವರಿಗೆ ನನ್ನ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಕೊನೆಯ ಐಟಮ್ಗೆ ಹೋಗ್ತಾ ಇದ್ದೇನೆ. ಅದೇ ಅಕ್ಷಯ ಪಾತ್ರೆ. ಕನ್ನಡವ ಮರೆಯದಿರು ಕನ್ನಡದ ಕಂದ, ಕನ್ನಡವ ನೆನೆಯುತ್ತಿರೆ ಮಹದಾನಂದ. ಕನ್ನಡವ ಮರೆಯದಿರು ಕನ್ನಡದ ಕಂದ, ಕನ್ನಡವ
ಧನ್ಯವಾದಗಳು. ಇಷ್ಟೊತ್ತು ಕಾಲ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ಜಾದು ಪ್ರದರ್ಶನವನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ಲೋಲಾಕ್ಷ ಮತ್ತು ಬೆಳಗಾಕಿ ನಿಗೋಳಿ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ಶ್ರೀ ಕ್ಷೇತ್ರದ ಪರವಾಗಿ ಈ ತಂಡವನ್ನು ಅಭಿನಂದಿಸುವಂತಹ ಸಮಯ. SDM ರೆಸಿಡೆನ್ಷಿಯಲ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಸುನಿಲ್ ಪಂಡಿತ್ ರವರು ಶ್ರೀ ಕ್ಷೇತ್ರದ ಪರವಾಗಿ ಕಲಾವಿದರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆಯ ನಿರೀಕ್ಷೆಯಲ್ಲಿ ಎಷ್ಟೊತ್ತು ವೇದಿಕೆಯಲ್ಲಿ ಜಾದು ಪ್ರದರ್ಶನವನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ಲೋಲಾಕ್ಷ ಮತ್ತು ಬೆಳಗಾಕಿ ನಿಗೋಳಿ ಈ ತಂಡದ ಸರ್ವ ಸದಸ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ವೇದಿಕೆಯಲ್ಲಿ ಮುಂದಕ್ಕೆ ವಿದ್ವಾನ್ ಸುಬ್ರಹ್ಮಣ್ಯನಾವಡ ಶ್ರೀ ನೃತ್ಯಾಲಯ ಕಾರ್ಕಳ ಇವರಿಂದ ನೃತ್ಯ ರೂಪಕ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಮತ್ತೊಮ್ಮೆ ಲಕ್ಷದೀಪೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಸದಾಕಾಲಕ್ಕೂ ಬೇಡುತ್ತಾ 5 ದಿನಗಳ ಕಾಲ ಲಕ್ಷದೀಪೋತ್ಸವದ ಪ್ರಯುಕ್ತ ಈ ವೇದಿಕೆಯಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಈ ನೃತ್ಯ ರೂಪಕದ ನಂತರ SDM ಕಾಲೇಜಿನ ಯಕ್ಷಗಾನ ಕಲಾ ಕೇಂದ್ರದ ವಿದ್ಯಾರ್ಥಿಗಳಿಂದ ಅತ್ಯದ್ಭುತ ಯಕ್ಷಗಾನ ಚಕ್ರವ್ಯೂಹ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀಗ ವೇದಿಕೆಯಲ್ಲಿ ಮುಂದಕ್ಕೆ ವಿದ್ವಾನ್ ಸುಬ್ರಹ್ಮಣ್ಯನಾವಡ ಶ್ರೀ ನೃತ್ಯ ಕಲಾ ಕಾರ್ಕಳ ಇವರಿಂದ ನೃತ್ಯ ರೂಪಕ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷದೀಪೋತ್ಸವದ ಈ ಶುಭ ಸಂದರ್ಭದಲ್ಲಿ ಶ್ರೀ ನೃತ್ಯಾಲಯ ಕಾರ್ಕಳ ಇಲ್ಲಿಯ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಹಾಗೂ ನೃತ್ಯ ರೂಪಕ ಇದೀಗ ತಾನೇ ಪ್ರಾರಂಭಿಸ್ತಾ ಇದ್ದೇವೆ. ಮೊದಲನೇದಾಗಿ ವಿಘ್ನ ವಿನಾಶಕನಾದಂಥ ವಿಘ್ನೇಶ್ವರನನ್ನು ಸ್ತುತಿಸುತ್ತಾ ನರ್ತಿಸುವಂತಹ ನೃತ್ಯ ತಾಂಡವ ನೃತ್ಯ ಕರೆ. ಈ ನೃತ್ಯವನ್ನು ಕೂಚಿಪುಡಿ ಸಂಪ್ರದಾಯಂತೆ ಸಂಯೋಜಿಸಿದ್ದು ಆಯುಷಿ ಹಾಗೂ ಆರುಷಿ ಇವರು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ತಾಂಡವ
ಧನ್ಯವಾದಗಳು. ಮುಂದೆ ಶ್ರೀದೇವಿ ಸ್ತುತಿ ಈ ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವವರು ನೃತ್ಯ ವಿದುಷಿಯರಾದ ಶ್ರೀಮತಿ ಮಾನಸ, ಕುಮಾರಿ ದೀಪ್ತಿ, ಅದಿತಿ, ಸಹನ ಹಾಗೂ ಅನನ್ಯ ನಾವಡ.
ಸರಸ್ವತಿ ಮಹಾಮಾಯಿ ಮಹಾದುರ್ಗೆ ಮಹಾಲಕ್ಷ್ಮಿ ಮಹಾಸರಸ್ವತಿ ಮರಿಯದು ತಿಳಿಯುರ ಮನಮದು ಒಳಿಯುರ அதிசய சுகமுற அருள் மழை பொழிவாய் சரே மரே பரி சரி சரி மரி ரிச பரி சரி சாரி மரி சரி மரி சரி மப சரி பரி சரி மரி மரி சரி 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 மரி ரிச மரி சரி சாரி மரி சரி மரி சரி மப சரி பவரி மகாகாளி மகாசக்தி மகேஸ்வரி மகிஷாசுரமர்தினி வெளியூர மனமது ஒளியூர அதிசய சுகமுற அருள் மழை பொழிவாய் மகாகாளி மகாசக்தி மகேஸ்வரி ஆக்கமாய் நிறைந்த சக்தியே சக்தி 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 ஊக்கமாய் நிறைந்த சக்தியே சக்தி 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 நோக்கமாய் வளர்ந்த சக்தியே சக்தி 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 காக்கவா கடம்பவனவாசி சக்தி 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 ஆக்கமாய் நிறைந்த சக்தியே என் ஊக்கமாய் உறைந்த சக்தியே நல்லோக்கமாய் வளர்ந்த சக்தியே தினம் காக்கவா கருபவனவாசி ஆக்கமாய் நிறைந்த சக்தியே என் ஊக்கமாய் உறைந்த சக்தியே நல்லோக்கமாய் வளர்ந்த சக்தியே தினம் காக்கவா கருபவனவாசி மதியது தெளிவுற மனமது ஒளியுற அதிசய சுகமுற அருள் மழை பொழிவாய் சரி மரே மணி சாரி மணி சரி சரி மரி நிச மணி சரி சாரி மரி சரி மரி சரி மப சரி பவரி மகாகாளி மகாசக்தி மகேஸ்வரி ಧನ್ಯವಾದಗಳು. ಮುಂದೆ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ನರಸಿಂಹ ಅವತಾರದ ವರ್ಣನೆ ಇರುವ ಸಾಹಿತ್ಯಕ್ಕೆ ಅಳವಡಿಸಲಾದ ನೃತ್ಯ ನರಸಿಂಹ ಕೌತುವಂ. ಈ ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವವರು ಕುಮಾರಿಯರಾದ ಆಯುಷಿ ಹಾಗೂ ಆರುಷಿ ನಾವಡ. Thank you.
ನೃಸಿಂಹಾಯ ದಂಭೋಲಿ ತೀಕ್ಷ್ಣನಖ ದಿವ್ಯ ಸಿಂಹಾಯ ಉಗ್ರಾಯ ವೀರಾಯ ವಜ್ರದಂಶ್ರಾಯ ಜ್ವಾಲಾಮಾಲಿನೇ ಜ್ವಲನ್ಮುಖಾಯ ಓಂ ನಾರಸಿಂಹಾಯ ಉಗ್ರಸಿಂಹಾಯ ದಂಭೂಲಿ ತೀಕ್ಷ್ಣನಖ ದಿವ್ಯ ಸಿಂಹಾಯ ಉಗ್ರಾಯ ವೀರಾಯ ವಜ್ರದಂಶ್ರಾಯ ಜ್ವಾಲಾಮಾಲಿನೇ ಜ್ವಲನ್ಮುಖಾಯ ತಡಿಕು ಢಿಂ ಢಿಂ ಕುಕು ತಡಿಂ ಢಿಂ ಕುತತ್ತ ಧೃಗಡ ತತ್ತಡ ಧುಡು ಟಿಡಿ ಕುಕು ತಡಿಂ ಢಿಂ ತಡಿಕು ಢಿಂ ಢಿಂ ಕುಕು ತಡಿಂ ಢಿಂ ಕುತತ್ತ ಧೃಗಡ ತತ್ತಡ ಧುಡು ಟಿಡಿ ಕುಕು ತಡಿಂ ಢಿಂ ತದ್ದಿತ್ತ ದಿತ್ತ ಕದಿತ್ತ ಗದಿತ್ತಿಂ ತಕದಿತ್ತ ದಿತ್ತ ತಕತ ಗದಿತ್ತಿಂ ತದ್ದಿ ತದಿತ್ತ ಕದಿತ್ತ ಗದಿತ್ತಿಂ ತಕದಿತ್ತ ದಿತ್ತ ಕತಕತ ಗದಿತ್ತಿಂ ಮಹಾದಂಶ್ರಾಯುಧ ಮಹಾಜ್ವಾಲಾಯ ಭೈರವಾಢಂಬರ ವಿಶ್ವಂಬರಾಯ ಘೋರ ವಿಕ್ರಮ ದೈತ್ಯ ದಾನವ ಭಂಜನ ಕ್ರೂರ ಹಿರಣ್ಯಕಶಿಪು ಧ್ವಂಸಕಾಯ ಮಹಾದಂಷ್ಟ್ರಾಯುಧ ಮಹಾಜ್ವಾಲಾಯ ಭೈರವಾಢಂಬರ ವಿಶ್ವಂಬರಾಯ ಘೋರ ವಿಕ್ರಮ ದೈತ್ಯ ದಾನವ ಭಂಜನ ಕ್ರೂರ ಹಿರಣ್ಯಕಶಿಪು ಧ್ವಂಸಕಾಯ ಆನಂದನಂ ಧರಿತನಂ ಧರಿತ ಕಿಟತುಂ ಓ ಧಿಮ್ಮಿ ಧಿಮ್ಮಿತ ಕಿಟತುಂ ತುಂ ಧತುಂ ಧುಂ ಆನಂದನಂ ಧರಿತನಂ ಧರಿತ ಕಿಟತುಂ ಓ ಧಿಮ್ಮಿ ಧಿಮ್ಮಿತ ಕಿಟತುಂ ತುಂ ಧತುಂ ಧುಂ ಆನಂದನಂ ಧರಿತನಂ ಧರಿತ ಕಿಟತುಂ ಓ ಧಿಮ್ಮಿ ಧಿಮ್ಮಿತ ಕಿಟತುಂ ತುಂ ಧತುಂ ಧುಂ ಆನಂದನಂ ಧರಿತನಂ ಧರಿತ ಕಿಟತುಂ ಓ ಧಿಮ್ಮಿ ಧಿಮ್ಮಿತ ಕಿಟತುಂ ತುಂ ಧತುಂ ಧುಂ ಧರಿತ ಕಿಟ ಧಣ್ಣ ತಕಿಟ ಜುಣ್ಣು ತಕಿಟ ಧಿಮ್ಮಿ ತಕಿಟ ತದ್ದಿಂಗಿಣತುಂ 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 ಧರಿತ ಕಿಟ ಧಣ್ಣ ತಕಿಟ ಜುಣ್ಣು ತಕಿಟ ಧಿಮ್ಮಿ ತಕಿಟ ತದ್ದಿಂಗಿಣತುಂ 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 ಲಕ್ಷ್ಮೀ ನೃಸಿಂಹ ಭಕ್ತ ಪರಿಪಾಲಕ ಶರಣಾಗತ ವತ್ಸಲ ಶಾಂತರೂಪ 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 ನಾರಸಿಂಹ ನಮಸ್ತೆ ನಮಸ್ತೆ 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 ನಾರಸಿಂಹ ನಮಸ್ತೆ ನಮಸ್ತೆ. ಧನ್ಯವಾದಗಳು. ಮುಂದೆ ಒಂದು ಲಘು ನೃತ್ಯ ಸೋಜುಗದ ಸೋಜು ಮಲ್ಲಿಗೆ. ಈ ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವವರು ಕುಮಾರಿಯರಾದ ಅದಿತಿ, ಸಹನಾ, ಅನನ್ಯ, ಶ್ರದ್ಧಾ, ಅವನಿ, ಶ್ರೀಮತಿ ಶಿಲ್ಪಾ ಕೊಡುವ ಹಾಗೂ ಶ್ರೀಮತಿ ಮಾನಸ ಹಾಗೂ ಕುಮಾರಿ ಸಿಂಚನಾ ಭಟ್.
ಧನ್ಯವಾದಗಳು. ಮುಂದೆ ತಾಂಡವ ಹಾಗೂ ಲಾಸ್ಯ ಈ ಎರಡರ ಸಮ್ಮಿಳಿತ ಉದ್ಧತ ಅಂಗಾಹಾರದಿಂದ ಕೂಡಿರತಕ್ಕಂತಹ ತಾಂಡವ ಹಾಗೂ ಸುಕುಮಾರ ಅಂಗಾಹಾರದಿಂದ ಕೂಡಿರತಕ್ಕಂತಹ ಲಾಸ್ಯ ಅಂದರೆ ಶಿವನಿಂದ ತಾಂಡವ, ಪಾರ್ವತಿಯಿಂದ ಲಾಸ್ಯದ ಪರಿಚಯ ಈ ಭೂಲೋಕಕ್ಕೆ ಆದ ರೀತಿಯಲ್ಲಿ ತಮ್ಮ ಮುಂದೆ ತಾಂಡವ ಹಾಗೂ ಲಾಸ್ಯ ಈ ಎರಡರ ಸಮ್ಮಿಳಿತ ಆಯುಷಿ ಹಾಗೂ ಆರುಷಿ ಇವರಿಂದ Yes, yes.
झम तैय झम जे किट झम मद धरुम तथा तो तदिते तरुम दिग्गजम धिमिते ता झम ता त्रा झुम धू तरुम दिग्गजम धिमिते ता झम त्रा द्रुम तथि तकरिति झम तकनक झम तकरिति तकनक तक धरिकिट तक तकरिति झम तकनक झम तकरिति तकनक तक धरिकिट तक तळंगम धित्तळंगम तद्धित्तळंगम किणनक किणनक किणां धनं जनुं किणां धनं तत्तरं किटतरं तगिधिरि ततत्रै तळंगम धित्तळंगम तद्धित्तळंगम किणनक किणनक किणां धनं जनुं किणां धनं तत्तरं किटतरं तगिधिरि ततत्रै किटत्र त्रೈ ತ್ರೈ ನಿಟತಕ ಧಂಧಾ ಧಡಾನ ಕಿಟತಕ ತುತತಧಿರೆ ಕಿಟತ್ರ ತ್ರೈ ತ್ರೈ ನಿಟತಕ ಧಂಧಾ ಧಡಾನ ಕಿಟತಕ ತುತತಧಿರೆ ತಕರಿತಿ ಝಂ ತಕಣಕ ಝಂ ತಕರಿತಿ ತಕಣಕ ತಕ ಧರಿ ಕಿಟತಕ ತಕರಿತಿ ಝಂ ತಕಣಕ ಝಂ ತಕರಿತಿ ತಕಣಕ ತಕ ಧರಿ ಕಿಟತಕ ತಳಂಗಂ ಧಿತ್ತಳಂಗಂ ತದ್ಧಿತ್ತಳಂಗಂ ಕಿಣನಕ ಕಿಣನಕ ಕಿಣಾಂ ಧಣಂ ಜನುಂ ಕಿಣಾಂ ಧಣಂ ತತ್ತರಂ ಕಿಟತರಂ ತಗಿದಿರಿ ತತತ್ರೈ ತಳಂಗಂ ಧಿತ್ತಳಂಗಂ ತದ್ಧಿತ್ತಳಂಗಂ ಕಿಣನಕ ಕಿಣನಕ ಕಿಣಾಂ ಧಣಾಂ ಜನುಂ ಕಿಣಾಂ ಧಣಂ ತತ್ತರಂ ಕಿಟತರಂ ತಗಿದಿರಿ ತತತ್ರೈ ಕಿಟತ್ರ ತ್ರೈ ತ್ರೈ ನಿಟತಕ ಧಂಧಾ ಧಡಾನ ಕಿಟತಕ ತುತತಧಿರೆ ಕಿಟತ್ರ ತ್ರೈ ತ್ರೈ ನಿಟತಕ ಧಂಧಾ ಧಡಾನ ಕಿಟತಕ ತುತತಧಿರೆ ಝಂತರಿ ಘುಂತರಿ ಹಂತರಿ ಥೋಂತರಿ ರಿಂದರ ಹದರಿಂಗಣ ಝಂತರಿ ಘುಂತರಿ ಹಂತರಿ ಥೋಂತರಿ ರಿಂದರ ಹದರಿಂಗಣ ಝಗ ಝಣನ ಝಂ 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 ತೊಂಗಣ ನಂ 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 ಝಂತರ್ಗಿಡ ಝಗ ಝಣನ ಝಂ 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 ತೊಂಗಣ ನಂ 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 ಝಂತರ್ಗಿಡ ತೊಂಗತ್ತರ್ಗಿಡ ತೊಂದರ್ಗಿಡ ತರ್ಗಿಡ ಝಂಗಿಡತಗದ 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 ತರ್ಗಿಡ ತೊಂದರ್ಗಿಡ ತರ್ಗಿಡ ಝಂಗಿಡತಗದ ಝಂಗಿಡತಗದ ತಾಂ ಝಂಗಿಡತಗದ ಝಣಕ ಝಣಕ ತಡಿಮಿ ಝಂ ಜಿಗಿ ಝಣಕ ಝಣಕ ತಡಿಮಿ ಝಂ ತತದ್ಧಿತ್ತುಂ ನಂ ತರ್ಗಿಡತಗಂ ತತದ್ಧಿತ್ತುಂ ನಂ ತರ್ಗಿಡತಗಂ ತರುಂ ಧಣಂ ತರಿ ತರುಂ ಧಣಂ ತರಿ ತಾಂ ಕಗುಂತರಿ ತೈ ತಾಂ ಕಗುಂತರಿ ತೈ ಧಂಗಣ ರಿಂಗಣ ಧಂಗಣ ರಿಂಗಣ ತಗಣತ ಗಣತ ಝಂ ತಗಣ ಗಣತ ಝಂ ತಕರಿತ ತಕರಿತ ನಿಟತಕ ನಿಟತಕ ತಗಿಧಿರಿ ತಗಿಧಿರಿ ಝಗಗಣ ಝಗಗಣ ತಕರಿ ತಕರಿ ನಿಟತ ನಿಟತ ತಗಿಧಿ ತಗಿಧಿ ಝಗಣ ಝಗಣ ತಕ ತಕ ನಿಟ ನಿಟ ತಗಿ ತಗಿ ಝಗ ಝಗ ತ ಗಣ ನಗ ತ ಗಣ ನಗ ತ ಗಣ ನಗ ತಗಣಕ 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 ಧನ್ಯವಾದಗಳು. ಮುಂದೆ ಕೊನೆಯದಾಗಿ ಎಷ್ಟು ಸಾಹಸವಂತ ಬಲವಂತ ನಮ್ಮ ಹನುಮಂತ ಶ್ರೀ ವಾದಿರಾಜ ತೀರ್ಥರ ರಚನೆಯಾಗಿರುವ ಈ ಸಾಹಿತ್ಯಕ್ಕೆ ನಮ್ಮ ಕಲಾವಿದೆಯರು ನೃತ್ಯ ರೂಪಕದ ಮೂಲಕ ಅಭಿನಯಿಸಿ ತೋರಿಸಲಿದ್ದಾರೆ. ಎಲ್ಲ ಕಲಾವಿದರೊಂದಿಗೆ ಹನುಮಂತನಾಗಿ ಈ ನೃತ್ಯದಲ್ಲಿ ಕಾಣಿಸಿಕೊಳ್ಳುವಕ್ಕೆ ವಿದುಷಿ
ದೀಪ್ತಿ ಬೆಳ್ಳನ್ಕರ್. ರಾಮಾಯಣದ ಸುಂದರ ಕಾಂಡದ ವರ್ಣನೆ ಈ ಸಾಹಿತ್ಯದಲ್ಲಿ ಕಂಡುಬರ್ತದೆ. ಅಂತೆಯೇ ಹನುಮಂತನ ಆ ಪ್ರಸ್ತುತತೆ ಎಷ್ಟು ಎಂಬುದು ಈ ಸಾಹಿತ್ಯದಿಂದ ನಮಗೆ ಅರಿವಾಗ್ತದೆ. ಈಗ ತಮ್ಮ ಮುಂದೆ ಎಷ್ಟು ಸಾಹಸವಂತ ಹನುಮಂತ ಎಂಬ ನೃತ್ಯ ರೂಪಕ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. श्रीरामदूतं शिरसा नमामि. श्रीरामदूतं शिरसा नमामि. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಬಳಿರೆ ಬಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಬಳಿರೆ ಬಳಿರೆ ಹನುಮಂತ. ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ. ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಬಳಿರೆ ಬಳಿರೆ ಹನುಮಂತ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಹಿಯೊಳು ನಿನಗಾರೈ ಸಾಟಿ. ದೂರದಿಂದ ಸುರನ ಉರವನೆ ನೋಡಿ ಹರದಿ ಶ್ರೀರಾಮದ ಸ್ಮರಣೆಯ ಮಾಡಿ. ದೂರದಿಂದ ಸುರನ ಉರವನೆ ನೋಡಿ ಭರದಿ ಶ್ರೀರಾಮದ ಸ್ಮರಣೆಯ ಮಾಡಿ. ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿಯ ಮುಖಿಯನು ಕಂಡು ಮಾತಾಡಿ. ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಬಳಿರೆ ಬಳಿರೆ ಹನುಮಂತ. ರಾಮರ ಕ್ಷೇಮವ ರಮಣಿಗೆ ಬೇಡಿ ತಾಮಸ ಮಾಡದೆ ಮುದ್ದೆ
ಬಂದಿಹೆನೋ ಹಲವು ಮತ್ಯಾಕೋ ಹನುಮನು ನಾನೇ ಬಡರಾವಣನೆ ನಿನ್ನ ಬಡಿದು ಹಾಕುವೆನೋ ಒಡೆಯನ ಪಣೆಗಿಲ್ಲ ಎಂದು ತಾಳಿದೇನೋ ಬಡರಾವಣನೆ ನಿನ್ನ ಬಡಿದು ಹಾಕುವೆನೋ ಒಡೆಯನ ಪಣೆಗಿಲ್ಲ ಎಂದು ತಾಳಿದೇನೋ ಉಡಿಯೇಳಿಸುವೆನು ಪುಲ್ಲರ ಕಸರನೆ ತೊಡೆವೆನು ನಿನ್ನ ಪಣೆಯ ಅಕ್ಷರವ ಇನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿರ್ಪರಿಯ ನಿನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿರ್ಪರಿಯ ನನ್ನಂಥ ದೂತರು ನಿನ್ನಂಥ ಪ್ರೇತರು 200-300 ಕೋಟಿ ಕೆಳರಿಯ ಕಡುಕೋಪದಿಂದಲಿ ಕೂಳರಾವಣನು ಸುಡಿರೆದ ಬಾಲವ ಸುತ್ತಿವಸನವ ಕಡುಕೋಪದಿಂದಲಿ ಕೂಳರಾವಣನು ಸುಡಿರೆದ ಬಾಲವ ಸುತ್ತಿವಸನವ ಒಡೆಯನ ಮಾತಿಗೆ ತಡೆಪಡೆಯಿಲ್ಲದೆ ಒಡನೆ ಮುತ್ತಿದರು ಗಡಿ ಮನೆಯವರು ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲ್ಲಿ ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲ್ಲಿ ಚಂದದಿ ಹರಳಿನ ತೈಲದಳದ್ದಿಸಿ ನಿಂದ ಹನುಮನು ಬಾಲವ ಬೆಳೆಸುತ್ತ ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು ಬಾಲವ ನಿಲ್ಲಿಸೆ ಬೆಂಕಿಯ ನಿಡುತ್ತಲಿ ಕಾಲ ಮೃತ್ಯುವ ಕೆಣಕಿದರಲ್ಲಿ ಕುಣಿ ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಕುಣಿ ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಝಣ ಝಣ ಝಣರೆನೆ ಬಾಲದ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು ಲಂಘಿಸಿ ಅಸುರನ ಗಡ್ಡಕ್ಕೆ ಹಿಡಿದ ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೊಳು ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೋಳು ಚಿತ್ರದಿ ರಾಮರು ಕೋಪಿಸುವರು ಎಂದು ಚಿತ್ರದಿ ನಡೆದನು ಅರಸನಿದೆಡೆಗೆ ಸೀತೆಯ ಕ್ಷೇಮವ ರಾಮರಿಗೆ ಹೇಳಿ ಪ್ರೀತಿಯಿಂ ಕೊಟ್ಟ ಗುರುಗ ಕರದಲ್ಲಿ ಸೀತೆಯ ಕ್ಷೇಮವ ರಾಮರಿಗೆ ಹೇಳಿ
ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಲ್ದ ಹನುಮಂತರಾಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಲ್ದ ಹನುಮಂತರಾಯ ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚಂಡಾಡಿದ ದಿಟ್ಟ ನಿನಗುದೋ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ 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 ಧನ್ಯವಾದಗಳು. ಈ ಶುಭ ಸಂದರ್ಭದಲ್ಲಿ ನಮಗೆ ವೇದಿಕೆಯನ್ನು ನೀಡಿ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಿದ್ದಕ್ಕಾಗಿ ಶ್ರೀಯುತ ವೀರೇಂದ್ರ ಹೆಗಡೆ ಹಾಗೂ ಅವರ ಕುಟುಂಬಸ್ಥರೆಲ್ಲರಿಗೂ ನಮ್ಮ ತಂಡದ ಪರವಾದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಇದುವರೆಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ ಕಲಾಭಿಮಾನಿಗಳಾದ ತಮಗೆಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು. ಬಹುಶಃ ಲಕ್ಷದೀಪೋತ್ಸವ 2025ನೇಯ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಅದ್ಭುತ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ದೇವರ ನಾಮವನ್ನು ಸ್ತುತಿಸುತ್ತಾ ಅದಕ್ಕೆ ತಕ್ಕವಾದ ನೃತ್ಯವನ್ನು ಮಾಡುವುದರ ಮೂಲಕ ನೃತ್ಯದಲ್ಲಿ ಮಂಜುನಾಥ ಸ್ವಾಮಿಯನ್ನು ಹಾಗೂ ದೇವರನ್ನು ಅರ್ಪಿಸಿ ಅವರಿಗೆ ನೃತ್ಯವನ್ನು ಸಮರ್ಪಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ವೇದಿಕೆಯಲ್ಲಿ ಶ್ರೀ ಕ್ಷೇತ್ರದ ಪರವಾಗಿ ಈ ತಂಡದ ಗುರುಗಳಿಗೆ ವಿದ್ವಾನ್ ಸುಬ್ರಹ್ಮಣ್ಯ ನಾವುಡ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಶ್ರೀ ಕ್ಷೇತ್ರದ ಪರವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ನೀಡ್ತಿದ್ದಾರೆ. ಅದೇ ರೀತಿ ತಂಡದ ಎಲ್ಲ ಕಲಾವಿದರಿಗೂ ಕೂಡ ಶ್ರೀ ಕ್ಷೇತ್ರದ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಈ ಮೂಲಕ ಬರುವಂತಹ ದಿನಗಳಲ್ಲಿ ಎಲ್ಲ ಕಲಾವಿದರ ಒಂದು ಕಲೆ ಇದೇ ರೀತಿ ಮುಂದುವರಿಯಲಿ, ಇದೇ ರೀತಿಯ ಹಲವಾರು ವೇದಿಕೆಗಳು ಇವರೆಲ್ಲರಿಗೂ ಕೂಡ ಸಿಗಲಿ ಅನ್ನುವಂತಹ ಆಶಯದ ಜೊತೆಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಬಂಧುಗಳೇ, ಲಕ್ಷದೀಪೋತ್ಸವ 2025ನೇಯ ಈ ಒಂದು ವೇದಿಕೆಯಲ್ಲಿ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ಇನ್ನು ಕೊನೆಯ ಕಾರ್ಯಕ್ರಮವನ್ನು ನಾವು ಕಣ್ತುಂಬಿಕೊಳ್ಳಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ತಂಡದ ಎಲ್ಲ ಕಲಾವಿದರು ಹಾಗೂ ಸದಸ್ಯರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಧನ್ಯವಾದಗಳು ಸರ್. ಶ್ರೀ ಕ್ಷೇತ್ರದ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ ಎಂಬಂತಹ ಆಶಯದೊಂದಿಗೆ ಇದೀಗ ವೇದಿಕೆಯಲ್ಲಿ SDM ಯಕ್ಷಗಾನ ಕಲಾ ಕೇಂದ್ರದ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಒಂದು ಪ್ರದರ್ಶನ ಮೂಡಿ ಬರಲಿಕ್ಕಿದೆ. ನಮ್ಮ SDM ಕಾಲೇಜಿನ ಯಕ್ಷಗಾನ ಕಲಾ ತಂಡ ಹಲವಾರು ವೇದಿಕೆಗಳಲ್ಲಿ ಯಕ್ಷಗಾನವನ್ನು ಪ್ರದರ್ಶನ ಮಾಡಿ ಹಲವಾರು ಅತ್ಯದ್ಭುತ ಪ್ರಶಸ್ತಿಗಳನ್ನು ಹಲವಾರು ಅತ್ಯದ್ಭುತ ಪುರಸ್ಕಾರಗಳನ್ನು ಪಡೆದುಕೊಂಡಂತಹ ತಂಡ ಇದೀಗ ನಿಮ್ಮ ಮುಂದೆ SDM ಕಾಲೇಜಿನ ಯಕ್ಷಗಾನ ತಂಡ ಬರಲಿಕ್ಕಿದೆ. ಚಕ್ರವ್ಯೂಹ ಅನ್ನುವಂತಹ ಒಂದು ಯಕ್ಷಗಾನವನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡಿ ಈ ದಿನದ ಲಕ್ಷದೀಪೋತ್ಸವದ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಕೊನೆಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಲಿದ್ದೇವೆ. ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ SDM ಕಾಲೇಜಿನ ಯಕ್ಷಗಾನ ಕಲಾ ತಂಡವನ್ನು. ಅದರ ಜೊತೆಗೆ ಯಕ್ಷಗಾನ ಗುರುಗಳಾದ
ಅರುಣ್ ಸರ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಶ್ರೀ ಕ್ಷೇತ್ರದ ಪರವಾಗಿ ಇವರಿಗೆ ಸ್ವಾಗತವನ್ನು ಕೊಡ್ತಾ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ SDM ರೆಸಿಡೆನ್ಷಿಯಲ್ PU ಕಾಲೇಜಿನ ಪ್ರಾಂಶುಪಾಲರಾದ ಸುನಿಲ್ ಪಂಡಿತ್ ರವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. SDM ಯಕ್ಷಗಾನ ತಂಡದ ಗುರುಗಳಾದ ಅರುಣ್ ಧರ್ಮಸ್ಥಳ ಇವರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಇವರನ್ನ ಸ್ವಾಗತ ಕೋರಿ ಅದೇ ರೀತಿ ಇವರಿಗೆ ಗೌರವ ಸಮರ್ಪಣೆಯನ್ನು ಶ್ರೀ ಕ್ಷೇತ್ರದ ಪರವಾಗಿ ನಡೆಸ್ಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಂಧುಗಳೇ, ಇದೇ ವೇದಿಕೆಯಲ್ಲಿ ಇನ್ನಷ್ಟು ಕಲಾವಿದರ ಜೊತೆಗೆ ನಾಳೆ ಮತ್ತೆ ಸಿಗೋಣ ಅಂತ ಹೇಳ್ತಾ 4 ದಿನಗಳ ಕಾಲ ಅತ್ಯದ್ಭುತವಾದ ಕಾರ್ಯಕ್ರಮಗಳು ಮೂಡಿ ಬರಲಿಕ್ಕಿದೆ. ಮತ್ತೊಮ್ಮೆ ಶ್ರೀ ಕ್ಷೇತ್ರದ ಪರವಾಗಿ ಸ್ವಾಗತಗಳನ್ನು ತಿಳಿಸ್ತಾ ಶುಭಾಶಯಗಳನ್ನು ತಿಳಿಸ್ತಾ ಮುಂದಿನ ಯಕ್ಷಗಾನ ಪ್ರದರ್ಶನಕ್ಕೆ ವೇದಿಕೆಯನ್ನು ಹಸ್ತಾಂತರಿಸ್ತಾ ಇದೀಗ ವೇದಿಕೆಯಲ್ಲಿ SDM ಕಾಲೇಜಿನ ಯಕ್ಷಗಾನ ತಂಡ ನಿಮಗಾಗಿ.
ವಾಲ್ಯೂಮ್ ವಾಲ್ಯೂಮ್ ಐಟಿಗೆ ಏನೂರಿ ಬಾಬು ನೆಕ್ಕಿದ್ಯಾ ಬೇಸಲ್ಲ ಚೂರು ಬಿಟ್ಟು ಪ್ಯೂರ್ ಬೇಸೆ ಬ್ಲೂ ಹಾಂ ಪ್ಯೂರ್ ಬೇಸೆ ಬೇಸ್ ನೀ ನೆಕ್ ಬಾಪ್ ಬೇಸ್ ಬಿಟ್ಟು monitor. Delay. Wall. Sharp. ಬೇಸ್ ವಾಲ್ಯೂಮ್ ಬಾಗಾತೆರಿ ಮಿಡ್ಲೆ ವಾಲ್ಯೂಮ್ ಬರಲಿ ಮೈಕ ಮಿತ್ತು ಮೈಕದ ಚೆಂಡಕ್ಕೆ ಏನು Shri
ಅಂಬಿಗ ಸುತ ವಿಘ್ನರಾಜನ ಪಿರಿದು ಸಂಸುತಿಸಿ ಅಪ್ಪನಿದೆಯಾತ್ಮಜೆಗೆ ಕೈ ಮುಗಿದ ಅಂಬುದಾಸನ ಬಾಣಿಯರ ಪಾದ ಮುಜಗಿ ಪೊಡ ಪಡುತ್ತವನಿ ಪಿನಿ ಕಥಾಮೃತ ಸರಳ ಸರಳ ಮಲಗಿಸಲು ಆ
ಭೀಮಸೇನನ ಪ್ರಣಾಮಗಳು. ಶುಭವಾಗಲಿ ತಮ್ಮ. ಈವರೆಗೆ ನಡೆದಂತಹ ಯುದ್ಧದಲ್ಲಿ ಭೀಷ್ಮರಂತಹ ವೀರರನ್ನೇ ಸೋಲಿಸಿದ ನಮಗೆ ಉಳಿದವರು ಗಣ್ಯವೇ. ಆ ಕೌರವರನ್ನು ಕೊಂದರೆ ನನಗೆ ವಿಶ್ರಾಂತಿ ಇಲ್ಲ. ಜಯಲಲನೆ ನಮ್ಮಿಂದ ಹೇಗೆ ಪಾರಾಗುವಳ ನೋಡಿಯೇ ಬಿಡುತ್ತೇನೆ. ನಿಶ್ಚಿಂತೆ ಎಂದಿರಿ ಅಣ್ಣದೇವ. ಮುಂದಿನ ಸಮರದ ದುಷ್ಟರ ತಡೆದರ ಬಾಬೆನು ವಿಷದಲ್ಲಿ. ಅಣ್ಣದೇವ, ಮೊದಲಾಗಿ ಅರ್ಜುನನ ಪ್ರಣಾಮಗಳು. ಕೀರ್ತಿವಂತನಾಗು ತಮ್ಮ. ಭಗವಾನ್ ಶ್ರೀಹರಿಯ ಕರುಣದ ರಕ್ಷೆ ನಮ್ಮ ಮೇಲಿರುವಾಗ ವೈರಿಗಳ ಭೀತಿಯ ಕಣ್ಣ. ಮುಂದಿನ ಸಮರದಲ್ಲಿ ದ್ರೋಣರ ಕುತಂತ್ರವನ್ನು ನಿಲ್ಲಿಸಿ ನಿನಗೆ ನಾನು ಜಯವನ್ನು ಒದಗಿಸಿಕೊಡುತ್ತೇನೆ. ನಿಶ್ಚಿಂತೆ ಎಂದಿರು. ಧರ್ಮದ ಮಾರ್ಗವ ಮೀರದೆ ನಡೆದಿಹ. ಧರ್ಮದ ಮಾರ್ಗವ ಮೀರದೆ ನಡೆದಿಹ. ನಿರ್ಮಲದೊಳದಯ ಒದಗಿಸಿದುಳವಳೆ ಕರುಮೆಯೊಳಗೆ ನೀನು. ಅಣ್ಣದೇವ, ಸಹದೇವನ ಪ್ರಣಾಮಗಳು. ಶುಭವಾಗಲಿ. ಎಂತಹ ಕಷ್ಟ ಸಮಯದಲ್ಲೂ ಧೃತಿಯನ್ನು ಕಳೆದುಕೊಳ್ಳದೆ ಧರ್ಮ ಮಾರ್ಗದಲ್ಲಿ ಜೀವನ ಸಾಗಿಸಿದ ಧರ್ಮಮೂರ್ತಿ ನೀನಣ್ಣ. ನಿಜ. ನೀನು ನಡೆಸಿದ ಧರ್ಮಾಚರಣೆ ನಮ್ಮ ಕೈ ಬಿಡಲಾರದು. ಕೌರವ ಮಾಡಿದ ದುಷ್ಕರ್ಮಗಳಿಗೆ ಅಂತ್ಯವಾಗುವ ಕಾಲ ಬಂತೆಂದು ಶಾಂತಿಯಿಂದಿರು. ನಾವು ನಂಬಿದ ಧರ್ಮ ನಮ್ಮ ಕೈ ಬಿಡಲಾರದು. ಚಿಂತಿಸಬೇಡಣ್ಣ. ದುರ್ಡದಲ್ಲಿ ಬರೀ ಬಿಡದಲ್ಲಿ ಬೀಳಿದೆಯೋ. ದುರ್ಡದಲ್ಲಿ ಬರೀ ಬಿಡದಲ್ಲಿ ಬೀಳಿದೆ ಧರಣಿಯ ನಡೆಸಿ. ಹರ್ಷವ ಸಂಖ್ಯೆ ದುಷ್ಟರ ಸುರಿಗಳ ನಡುವೆ ಕ್ಷಣದಿ. ಅಣ್ಣದೇವ, ವಂದಿಸಿಕೊಂಡಿದ್ದೆ. ಅಧರ್ಮದ ಹಾದಿಯನ್ನೇ ತುಳಿದು ನಮಗೆ ನಾನಾ ಕಷ್ಟಗಳನ್ನಿತ್ತಂತ ಆ ದುರ್ಯೋಧನನಿಗೆ ಗೆಲುವೆಂಬುದಿದೆಯೇ? ವನಾಂತರದಲ್ಲಿ ನಾವು ಕಷ್ಟಪಡುತ್ತಿರುವಾಗ ಮರೆಯಲ್ಲೇ ಕುಳಿತು ಸಂತೋಷ ಪಡುತ್ತಿದ್ದ ಆ ದುರ್ಮಾರ್ಗಿಗಳ ಶಿರವನ್ನು ಕತ್ತರಿಸಿ ರಣದೇವತೆಗಳಿಗೆ ಆಹುತಿ ನೀಡುತ್ತೇನೆ. ನಿಶ್ಚಿಂತೆಯಿಂದೆ ತಮ್ಮಂದಿರೇ, ಅನುಜರಾಲಿಸಿ ದಿನಪನ ಪೌತ್ರನು ಘನ ಸಭೆ ಮುಗಿಸುತ್ತಲಿದ ಧನುಜ ನೆನೆದು
ಬಾಲ್ಯವಿಂದಲೇ ಸಿಟ್ಟು ಸೇಡು. ಆದ್ದರಿಂದಲೇ ಆ ಭೀಮಸೇನನಿಗೆ ವಿಷದ ಲಡ್ಡುಗೆಯನ್ನು ಉಣಿಸಿದೆ. ಆದರೂ ಆತ ಬದುಕಲಿದನಲ್ಲ. ಆ ಬಳಿಕ ಅರಗಿನ ಆಲಯಕ್ಕೆ ಅಟ್ಟಿ ಅವರನ್ನು ಸುಡುವಂತಹ ಯತ್ನವನ್ನು ಮಾಡಿದೆ. ಅಲ್ಲಿಯೂ ತಪ್ಪಿಸಿಕೊಂಡವರಿದ್ದಾರೆ. ಯಾಕೆ ಯಾಕೆ ಬಲ್ಲಿರಾ? ಆ ದಾನವಾಂತಕ ಅವನು ಪಾಂಡವನ ರಥದ ಸಾರಥಿ ಮಾತ್ರವಲ್ಲ, ಪಾರ್ಥನ ಸಾರಥಿ ಅಲ್ಲದೆ ಆತ ಪಾಂಡವರ ಜೀವರಥದ ಸಾರಥಿಯೂ ಆಗಿದ್ದಾನೆ. ಅವನು ವಿರೋಧ ಪಕ್ಷದಲ್ಲಿ ಇರುವವರೆಗೂ ಈ ಕೌರವೇಶ್ವರನಿಗೆ ಗೆಲುವೆಂಬುದು ಸುಲಭದ ಮಾತಲ್ಲ. ಹಾಗೆಂದು ನಾನು ಧೈರ್ಯವನ್ನು ತಾಳುವುದಕ್ಕೆ ಕಾರಣವೇನು? ಬಲಭದ್ರ ಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ ಎಂಬುದನ್ನು ತಿಳಿದು ಬಹಳ ಧೈರ್ಯವನ್ನು ತಾಳಿದವ ನಾನು. ಆದರೆ ಸೇನೆಯೊಂದಿಗೆ ಅವರು ಇಲ್ಲಿಗೆ ಬರುವಂತಹ ಸಂದರ್ಭ ಕೇವಲ ಒಂದು ದೇನುವಿನ ಸಾವಿನ ನೆವನದಿಂದ ಇಳೆಯ ಪ್ರದಕ್ಷಿಣೆಗಾಗಿ ತೆರಳಿದವರಿದ್ದಾರೆ. ಆದರೆ ಏನು ಮಾಡೋಣ? ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟಾಗಿದೆ, ಯುದ್ಧವನ್ನು ಮಾಡಲೇಬೇಕು. ಹಾಗೆಂದು ಯೋಚಿಸಿ ಸೇನಾಧಿಪತ್ಯವನ್ನು ಯಾರಿಗೆ ಕೊಡುವುದು ಹೀಗೆಂಬುದಾಗಿ ಯೋಚಿಸಿದಾಗ ನನ್ನ ಮನಸ್ಸಿನಲ್ಲಿ ಮೂಡಿದ್ದು ಒಂದೇ ಒಂದು, ನಮ್ಮ ಅಜ್ಜಯ್ಯನಾದಂತಹ ಭೀಷ್ಮಾಚಾರ್ಯರು. ಹಾಗಾಗಿ ಅವರಿಗೆ ಸೇನಾಧಿಪತ್ಯವನ್ನಿದ್ದೆ. ಅವರು ಹೇಳಿದಂತಹ ಮಾತುಗಳಾದರೂ ಏನು? ದಿನವೊಂದಕ್ಕೆ 10,000 ಮುಕುಟವರ್ತಕರ ಶಿರಚ್ಛೇದನ ಮಾಡ್ತೇನೆ ಎಂಬುದಾಗಿ ಅವರು ಹೇಳಿದಂತೆ ಆ ಕೆಲಸವನ್ನು ಮಾಡಿದವರಿದ್ದಾರೆ. ಆದರೆ ಒಬ್ಬನೇ ಒಬ್ಬ ಪಾಂಡವನ ಶಿರಚ್ಛೇದವನ್ನು ಮಾಡುವುದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. ಆ ಬಳಿಕ ಶಿಖಂಡಿಯ ನೆವನದಿಂದ ಶರಾತಲ್ಪದಲ್ಲಿ ಪವಡಿಸಿದರು. ಆಗ ನನ್ನಲ್ಲಿ ಮೂಡಿದಂತಹ ಪ್ರಶ್ನೆ, ಇನ್ನೇನು ಮಾಡಲಿ? ಆ ಬಳಿಕ ಯುದ್ಧದ ಸೇನಾಧಿಪತ್ಯವನ್ನು ಯಾರಿಗಿಡುವುದಾಗಿ ಎಂಬುದಾಗಿ ಯೋಚಿಸಿದಾಗ ನನ್ನ ಮನಸ್ಸಿನಲ್ಲಿ ಮೂಡಿದ್ದು ನಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರು. ಆದ್ದರಿಂದ ಅವರಿಗೆ ಸೇನಾಧಿಪತ್ಯವನ್ನು ಕೊಟ್ಟೆ. ಅವರ ಸೇನಾಧಿಪತ್ಯದಲ್ಲಿಯೂ 2 ದಿನಗಳ ಯುದ್ಧವು ಕಳೆದು ಹೋಯಿತು. ಆದರೆ ಜಯವೆಂಬುದು ನಮ್ಮ ಪಾಲಿಗೆ ಒದಗಲಿಲ್ಲ. 2ನೆಯ ದಿನ ಆತನು ಧರ್ಮರಾಯನನ್ನು ಬಂಧಿಸಿದರು. ಆದರೂ ಆತನನ್ನು ಇಲ್ಲಿಗೆ ಕರೆದುಕೊಂಡು ಬರುವುದಕ್ಕೆ ಆಗಲಿಲ್ಲ. ಯಾಕೆ? ಆ ಪಾರ್ಥ ಮತ್ತು ಕೃಷ್ಣ ಬಂದು ಅವನನ್ನು ಬೀಳಿಸಿಕೊಂಡು ಹೋದವರಿದ್ದಾರೆ. ಇನ್ನುಳಿದವ ವಿದುರ. ಆತನು ಬಿಲ್ಲನ್ನು ಮುರಿದು ಮೊದಲೇ ಜಾರಿದ. ಹಾಗಾದ್ರೆ ನಾನು ಇನ್ನೇನ ಮಾಡಲಿ? ಏನು ಮಾಡಲಿ? ಪಾಂಡವರನ್ನು ತೋರಿಕೊಡಿ. ಧ್ವನಿಯಿಂದ ಕೇಳಿತು ಕೌರವರ ಅರಸ ಚಿಂತಾ ಭಾರದಲ್ಲಿ ದರ ಹರಿಸುತ್ತಿರಲ ಬೇಡಿದಲ್ಲಿ ಕಲಶಜನ ನಡೆದಂದು ಹೊರಗಿರಲು ಬರು ಕ್ಲೇಶಲತೆಯನ್ನು ತರಿದು ಕಳಿಸಲಿ ಧೀರನಾಗಿರು. ಪರಿಕಿಸನ್ನ ಪರಾಕ್ರಮ ಕುಶ ಮರೆಯ ನೀನಿಂದ ವಿಜಯೀ ಭವ. ಸದಾ ಆಶಾಭಾವದಿಂದಿದ್ದು ಕೈ ಕೆಳಗಿನ ಸೈನಿಕರನ್ನು ಕೂಗಿ ತುಂಬಿಸಿ ಯುದ್ಧೋತ್ಸಾಹವನ್ನು ತುಂಬಿಸಬೇಕಾದ ನೀನು ಚಿಂತಾಮಗ್ನಾಗಿರುವುದು ಸರಿಯೇ? ಇನ್ನೇನು ಮಾಡುವುದು ಸ್ವಾಮಿ? ಅಲಸ ತಾತ್ಕಾಲಿಕವಾದ ಸೋಲಿನಿಂದ ಕಂಗೆಡುವುದು ಸಮರ್ಥ ನಾಯಕತ್ವದ ತಕ್ಷಣವಲ್ಲ. ಇಂದು ಸೋಲಾದರೇನು, ನಾಳೆ ಗೆಲ್ಲುವೆನೆಂಬ ಆತ್ಮವಿಶ್ವಾಸ ಉತ್ಸಾಹವನ್ನು ಮೂಡಿಸುತ್ತದೆ. ಸೇನಾಧಿಪತ್ಯವನ್ನು ನಾನು ವಹಿಸಿಕೊಂಡ ಮೇಲೆ ನಿನಗೇಕೆ ಚಿಂತೆ? ಆದ್ರೂ ಹೇಗೆ ಸ್ವಾಮಿ? ನಿಮ್ಮ ಮೂಲಕ ನಮಗೆ ಬರುವಂತಹ ಜಯ. ಕೌರವ, ಸ್ವಾಮಿ. ಈವರೆಗಿನ ವಿದ್ಯಮಾನಗಳು ನಿನ್ನಲ್ಲಿ ನಿರಾಶೆಯನ್ನುಂಟು ಮಾಡಿದೆ ಎಂಬುದನ್ನು ನಾನು
ನಾಳೆ ಪರಿಗಿಸಿ ನೋಡಲ್ವ ಶೌರ್ಯದ ಬಗೆಯ ನಾಳೆ ಪರಿಗಿಸಿ ನೋಡಲ್ವ ಶೌರ್ಯದ ಬಗೆಯ ಕುಲಗಳಿಗೆ ಗೆಳೆಯ ಕೈಗೆ ಗೆಳದಿಯು ನಾನು ನಿನಗೆ ಮೊದಲೇ ಎಚ್ಚರಿಸಿದ್ದೇನೆ. ಪಾಂಡವರ ಪಾಳಯದಲ್ಲಿರುವ ಯಾವನೇ ವೀರನು ನನಗೆ ಲಕ್ಷ್ಯವಲ್ಲವಾದ ಒಬ್ಬನಿದ್ದಾನೆ.
ಸಂಸಪ್ತಕರು ಅವರನ್ನು ಕರೆಸುತ್ತೇನೆ. ಅವರ ಮೂಲಕ ಯುದ್ಧ ಮಂತ್ರಣವನ್ನು ಅರ್ಜುನನಿಗೆ ಕಳಿಸಿಕೊಡುತ್ತೇನೆ. ಹಾಗಾಗಿ ಅರ್ಜುನ ಮತ್ತು ಕೃಷ್ಣ ಸಂಸಪ್ತಕಗಳನ್ನು ಯುದ್ಧಕ್ಕಾಗಿ ತೆರಳುತ್ತಾರೆ. ಚಕ್ರವ್ಯೂಹದ ಕಡೆಗೆ ಯಾರು ಬರುತ್ತಾರೆ ಎಂಬುದನ್ನು ನಿರೀಕ್ಷಿಸೋಣ. ಆನಂದವಾಗುತ್ತದೆ. ರಂಗದಲ್ಲಿ ಗೌರವೇ ಆದಷ್ಟು
ಚಿಂತೆಯನ್ನು ದೂರೀಕರಿಸಿ ಸಂಶಬ್ದ ಭೇದಿಸುವುದು ಸ್ವಲ್ಪ ವ್ಯೂಹವನ್ನು ಕಷ್ಟವಾದ ಇನ್ನೊಂದು ಕಡೆ ಹೌದು ಈ ಹಿಂದೆ ಬಂದ ನಿನ್ನ
ಸರಿ
ನೀವು ಚಿಂತೆಯನ್ನು ಬಿಟ್ಟು ನನಗೆ ಇದೀರಾ ಮರಿಗಳು ಅವರನ್ನು
ಮಾತೆ ಮಾತೆ ಸುಶೀಲ ಸುಶೀಲ ಸಂತೋಷ ಅದರೊಂದಿಗೆ
ಅದರ ರಕ್ಷಣೆಗಾಗಿ ಅನೇಕ ವೀರಾಧಿವೀರರನ್ನು ನಿಲ್ಲಿಸಿದ್ದಾರೆ. ಅವರನ್ನೆಲ್ಲ ಹಿಮ್ಮೆಟ್ಟಿಸಿ ಕೊಂದು ಗುಂಡವನ್ನು ಬೇರ್ಪಡಿಸಿ ನಾನು ಹೊರಟಿದ್ದೇನೆ ತಾಯಿ. ಏನು ಮಗನೇ ಚಕ್ರವ್ಯೂಹವೇ ಕಳುಹಿಸಿಕೊಡು ತಾಯಿ. ಎದಕ್ಕಿಂತ ಬುದ್ಧಿ ಬಂತು ಕಂದ ನಿನ್ನೆ ಪ್ರೀತಿ ನಿನಗೆ ಪ್ರೀತಿಯೇನು ಮರಳ ದೋಸಗಿ ಕಂದ ಎದಕ್ಕಿಂತ ಬುದ್ಧಿ ಬಂತು ಕಂದ ಏನು ಹೇಳುತ್ತಿದ್ದೀಯ ಮಗನೇ ಚಕ್ರವ್ಯೂಹವೇ ಹೌದು ತಾಯಿ. ಕಂದ ಅಮ್ಮ. ಚಕ್ರವ್ಯೂಹ ಎಂದಾಕ್ಷಣ ನನ್ನ ಮೈಯಿರಿಗೂ ನಡುಗತೊಡಗಿದೆ. ಯಾಕಮ್ಮ? ಅಲ್ಲಿರುವ ವೀರರು ಯಾರೆಂಬುದಾಗಿ ಬಲ್ಲೆಯ ಕಂದ. ಯಾರೇ ಇರಲಿ ತಾಯಿ. ದ್ರೋಣ ಕರ್ಣ ಕೃಪ ಅಶ್ವತ್ಥಾಮರಿಂದ ಕೂಡಿದ ಆ ಚಕ್ರವ್ಯೂಹವನ್ನು ಹೊಕ್ಕು ನೀನು ಜೀವಿಸಬಲ್ಲೆಯ ಕಂದ. ಯಾಕಮ್ಮ? ನಿನ್ನ ಜನಕ ಪಾರ್ಥ ಮಹಾಶಯರನ್ನು ಸಮರದಿಂದ ದೂರವಿರಿಸಿದ ಆ ಕೌರವರ ಹುಟ್ಟಿನತನವನ್ನು ಅರ್ಥ ಮಾಡಿಕೊ ಮಗನೇ. ಯುದ್ಧದ ಉದ್ಯೋಗವನ್ನು ಮರೆತು ಅರಮನೆಯಲ್ಲೇ ಇರು ಮಗನೇ. ಏನಮ್ಮ? ಬಿಡು ತಾಯಿ, ಹರಿಗದನಾದ. ಬಿಡು. ನಿನ್ನಂಥವಳು ಇಲ್ಲ. ಯಾಕಮ್ಮ? ಕಂದ ಎಲ್ಲೋ ಎಲ್ಲೋ ಖಾತರಿ ಎಲ್ಲೋ ಖಾತರಿ ಭೋಗಿಯ ರಣಗೆ ಕಂದ
ಅಮ್ಮ, ಇಲ್ಲ ತಾಯಿ. ಒಂದು ವೇಳೆ ನೀವು ಹೇಳಿದಂತೆ ನಾನು ಇಲ್ಲೇ ಕುಳಿತು ಬಿಟ್ಟರೆ ಇಲ್ಲಿರುವ ಜನರು ನನ್ನನ್ನು ರಗ ಹೇಳಿ ಎಂದು ವಿಚಾರಿಸುವರು ತಾಯಿ. ಇಲ್ಲವಮ್ಮ, ಈ ನಿನ್ನ ಒಂದು ಮಾತನ್ನು ನಾನು ಒಪ್ಪಲಾರೆ ತಾಯಿ. ತಾಯಿ, ಅದೋ ಅಲ್ಲಿ ನೋಡು, ಅದೆಷ್ಟು ಅಕ್ಕ ತಂಗಿಯರು ಅವರ ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡು ಬೇಸರದಿಂದಿದ್ದಾರೆ. ಅಷ್ಟು ಮಾತ್ರವಲ್ಲ ತಾಯಿ, ಅದೋ ಅಲ್ಲಿ ನೋಡು, ಅದೆಷ್ಟೋ ಹೆಣ್ಣು ಮಕ್ಕಳು ಅವರ ಗಂಡಂದಿರನ್ನು ಕಳೆದುಕೊಂಡು ಮುತ್ತೈದೆತನವನ್ನು ಕಳೆದುಕೊಂಡಿದ್ದಾರೆ ತಾಯಿ. ಅಂತಹ ಸಂದರ್ಭದಲ್ಲಿ ಇಂತಹ ಮಾತೆ ತಾಯಿ. ಅಮ್ಮ, ತಂದೆ ತಾಯಿಯ ಯೌವನವನ್ನು ಕುಗ್ಗಿಸುವುದಕ್ಕೆ ಹುಟ್ಟಿದವನಲ್ಲ ತಾಯಿ ಈತ. ಅವರ ಕೀರ್ತಿಯನ್ನು ಉತ್ತರೋತ್ತರ ಬೆಳಗಿಸುವುದಕ್ಕಾಗಿ ಹುಟ್ಟಿಕೊಂಡವನು ತಾಯಿ ನಾನು. ಇಲ್ಲ ತಾಯಿ, ನಾನು ಭೋಗಪುತ್ರನಲ್ಲ ತಾಯಿ, ಕರ್ಮಪುತ್ರನಮ್ಮ. ಅಮ್ಮ, ಆಶೀರ್ವಾದವನ್ನು ಮಾಡು ತಾಯಿ. ಮಗನೇ, ನಡೆಯುತ್ತಿರುವ ಸಂಗ್ರಾಮದಲ್ಲಿ ಅದೆಷ್ಟೋ ತಾಯಂದಿರು ತಮ್ಮ ಮಕ್ಕಳನ್ನು ಕಳೆದುಕೊಂಡಿರುವಾಗ ನಾನು ಸ್ವಾರ್ಥಿಯಾಗಲಾರೆ ಮಗನೇ, ನಾನು ಸ್ವಾರ್ಥಿಯಾಗಲಾರೆ. ಆದರೆ ಹೆತ್ತ ತಾಯಿಯ ಕರುಳಿನ ಮಿಡಿತ ಈ ಮಾತುಗಳನ್ನು ಹೇಳಿಸಿತು ಕಂದ. ಅಮ್ಮ, ಕಣ್ಣೀರೇ ತಾಯಿ. ಸುರಿವ ಕಮಂಬಲೆಯನ್ನು
ಇನ್ನು ತಡ ಮಾಡುವುದು ಸರಿಯಲ್ಲ. ಯುದ್ಧಕ್ಕೆ ಹೋಗಬೇಕಾಗಿದೆ. ಎಲ್ಲಿ ನನ್ನ ಸಾರಥಿ? ಕೈಯಲ್ಲಿಯೇ ಕೈಗೆಂದರು ಈ ಕ್ಷಣ. ಅಭಿಮನ್ಯು ಕುಮಾರ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಸುಮಿತ್ರ. ಕಾರಣವಿಲ್ಲದೆ ಕರೆಯುವವರು ನೀವಲ್ಲ. ಈ ಹೊತ್ತಿಗೆ ನನ್ನನ್ನು ಕರೆಸಿದ್ದೀರಿ. ನನ್ನಿಂದ ಏನಾಗಬೇಕು ತಿಳಿಸಿ. ಸಾರಥಿ ರಥಪಥದ ಸರಿಯ ಸಾರವರ ಸಮರಕ್ಕೆಂದು ಕೌರವರ ತನ್ನ ವ್ಯೂಹ ಹುಡಿಗೈದು ತೋರುವೆನು ವಿಷ್ಣು ಶೌರ್ಯವ. ಸಾರಥಿ, ಅಭಿಮನ್ಯು ಕುಮಾರ, ಇಂದಿನ ದಿನವು ಬಹಳ ಸಂಭ್ರಮದ ದಿನದೊಡ ಸಾರಥಿ. ಹೌದು, ಏನೆಂದು ಕೇಳಿದೆಯಾ? ಏನು? ಕೌರವರ ಸೇನೆಯನ್ನು ಹುಟ್ಟಡಗಿಸಲು ವೀರ ಕಂಕಣವನ್ನು ಕೊಟ್ಟಿದ್ದವನಿದ್ದೇನೆ. ಆದಷ್ಟು ಶೀಘ್ರದಲ್ಲಿ ರಥವನ್ನು ಸಿದ್ಧಗೊಳಿಸಿ. ಹಾಗೆ ಹಾಗೆ. ವ್ಯೂಹವನ್ನು ರಚಿಸಿದ್ದೇವೆ. ಇಂದಿನ ದಿನದ ಯುದ್ಧದಲ್ಲಿ ಪಾಂಡವರ ಪಾಳೆಯದಿಂದ ಯಾವ ವೀರರು ಬರುತ್ತಾರೆ ಎಂದು ನಾವು ನಿರೀಕ್ಷೆಯಲ್ಲಿರೋಣ. ನೀವೆಲ್ಲರೂ ಆಯಾಯ ನಿರ್ದೇಶಿತ ಸ್ಥಳಗಳಲ್ಲಿ ನಿಲ್ಲಿರಿ. ಬಾಗಿಲಲ್ಲಿ ಸಮಾನ ಸೈನ್ಯವ ಇರಲಿ. ನಾವು ಬರುತ್ತಾರೆ ಎಂದು ನಿರೀಕ್ಷಿಸುತ್ತೇವೆ.
ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ವಿಜಯೀ ಭವ. ಅನೇಕ ವೀರಾದಿ ವೀರರಿಗೆ ವಿದ್ಯೆಯನ್ನು ಸುರಿದವರು ನೀವು. ಆದರೆ ಈಗ ಈ ಭರತ ಭೂಮಿಯ ವೀರ ಬಾಲಕರ ಕಥೆಗಳು ನಿಮಗೆ ಮರೆತು ಹೋಯಿತೆ. ಒಳ್ಳೆದಾಗಲಿ. ಆಚಾರ್ಯರೇ, ಅಭಿಮನ್ಯು ಏನು ಬಲ್ಲಿರ? ನೀವು ಕೊಡುವಂತಹ ಪುರಸ್ಕಾರ ನನಗೆ ಅಗತ್ಯವಿಲ್ಲ. ನಿಮ್ಮನ್ನು ಸೋಲಿಸಿ ಇದ್ದ ಪುರಸ್ಕಾರವನ್ನು ನಾನು ಸೆಳೆದುಕೊಳ್ಳುತ್ತೇನೆ. ನಿಮ್ಮಿಂದಾಗಿ ಎಷ್ಟೋ ಮಂದಿಗೆ ತೊಂದರೆ. ಎಲ್ಲಿಯಾದರೂ ಊಟ ಇದ್ದರೆ ನೋಡಿಕೊಳ್ಳಿ. ಎಂತಹ ಪರಾಕ್ರಮವೊಬ್ಬವನಂತೂ ಸಾಕ್ಷಾತ್ ಪ್ರಳಯನೇ ಹೊರಗಿಳಿದು ಯುದ್ಧವನ್ನು ಮಾಡುವಂತೆ ಭಾಸವಾಗುತ್ತದೆ. ಆದರೆ ಇದೇನು ಎಂತಹ ನೋವನ್ನು ನಾನು ಉಣ್ಣುವಂತಾಯಿತು. ಅದು ನನ್ನ ಹೆಬ್ಬೆಗಳಿಗೆ. ಅವನು ಹೇಳಿದ್ದಾನೆ, ಹಿಂದಿನ ಕಥೆಯನ್ನು ನೆನಪಿಸಿಕೊಳ್ಳಿ ಎಂಬುದಾಗಿ. ನೆನಪಾಗುತ್ತದೆ. ನಾನನ್ನು ಏಕಲವ್ಯನಿಂದ ಪಡೆದಿರುವುದು ಇದೇ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಆದರೆ ಇನ್ನು ಮುಂದೆ ಯುದ್ಧಕ್ಕೆ ನಮ್ಮಲ್ಲಿ ರಣ ಸಾಹಸಿಗಳು ಅವಕಾಶಕ್ಕಾಗಿ ಒಂದು ವೇದಿಕೆಗಾಗಿ ಕಾಯ್ತಾ ಇದ್ದಾರೆ. ಅವರು ಯುದ್ಧವನ್ನು ಮುಂದುವರಿಸಲಿ, ನಾನು ವಿಶ್ರಾಂತಿಯನ್ನು ಸೆಳೆಯುತ್ತೇನೆ.
ದುಶ್ಯಾಸನ ಏನನ್ನೋ ಇದು ಪೌರ್ಣಮೆಯ ಚಂದ್ರನಂತೆ ಕಲಾಪೂರ್ಣದಂತೆ ಇದ್ದ ನಿನ್ನ ಮುಖ ರಾಹು ಸೋಕಿದ ಚಂದ್ರನಂತೆ ಆಗಿದೆ ಅಣ್ಣ ವಿಚಾರವನ್ನು ಅರ್ಥೈಸಿಕೊಂಡಿದ್ದೇನೆ ಯುದ್ಧವನ್ನು ಮಾಡುವುದಕ್ಕೆ ಯಾರೂ ಇಲ್ಲ ಎನ್ನುವುದರ ಹಾಗೆ ಚಿಂತಾಕ್ರಾಂತನಾಗಿ ಕುಳಿತಿರುವೆ ಹೌದು ಅಣ್ಣ ನಿನ್ನ ಜೀವನದಲ್ಲಿ ನೀನು ಸೋತದ್ದು ಎಲ್ಲಿ ಗೊತ್ತಾ ಎಲ್ಲಿ ಆ ಬ್ರಾಹ್ಮಣರನ್ನು ನಂಬಿ ಬ್ರಾಹ್ಮಣರು ಊಟವನ್ನು ಅವರವರ ಮನೆಯಲ್ಲಿ ರಕ್ಷಾ ಪಾಂಡವರದು ಅಣ್ಣ ಚಿಂತೆಯನ್ನು ಬಿಡು ಕೊಡು ಅಪ್ಪಣೆ ಆ ಬಾಲಕನಿಗೆ ಸರಿಯಾದ ಪಾಠವನ್ನು ನಾನು ಕಲಿಸುತ್ತೇನೆ ಅಪ್ಪಣೆ ಕೊಟ್ಟರೆ ಏನು ಮಾಡಬಲ್ಲ ಅಪ್ಪಣೆಯನ್ನು ಕೊಟ್ಟೆಯಂತಾದರೆ ಈ ಹಿಂದೆ ದೇವತೆಗಳಿಗೂ ದಾನವರಿಗೂ ಸಮುದ್ರ ಮಥನ ಕಾಲದಲ್ಲಿ ಘನಘೋರವಾದಂತಹ ಯುದ್ಧ ನಡೆದಂತೆ ಸತ್ಯ ನಾಳಿನ ದಿವಸದಲ್ಲಿ ಈ ಪರಾಕ್ರಮೆಯ
ಅಪ್ಪನ ಬೇಟೆಯಾಗಿದ್ದೀಯ, ಹಾಗಾಗಿ ಬದುಕಿದೆ. ನಾಯಿ ಹೋಗೋಳಿದ್ದಾರೆ, ಒರೆಸಿದ್ದಾರೆ. ಬಾಲಕನಾದರೆ ಶೌರ್ಯ ತುಂಬಾನೇ ಇದೆ, ಮೆಚ್ಚಲೇಬೇಕು ಮೆಚ್ಚಲೇಬೇಕು. ಅದಲ್ಲಿರಲಿ, ಇಂದಿನ ದಿವಸದಲ್ಲಿ ನನ್ನ ಪ್ರಾಣ ಉಳಿದಿದೆ ಅಂತಾದರೆ ಅದಕ್ಕೆ ಕಾರಣ ನನ್ನ ಜೀವಿತಾವಧಿಯಲ್ಲಿ ನಾನು ಮಾಡಿದ್ದ ಒಂದೇ ಒಂದು ಪುಣ್ಯದ ಫಲವೇ ಕಾರಣ. ದ್ರೌಪದಿಯ ಸೀರೆ ಅನ್ನೋದು. ಆದ್ದರಿಂದಲೇ ಇಂದು ನನ್ನ ಪ್ರಾಣ ಉಳಿದಿದೆ. ಆದ್ದರಿಂದ ನಮ್ಮವರೆಲ್ಲರಿಗೂ ನಾನು ಹೇಳುವುದು ಇಷ್ಟೇ, ಇನ್ನು ನಿಮ್ಮ ಪ್ರಾಣ ಉಳಿಯಬೇಕಾದರೆ ನಾನು ಮಾಡಿದಂತಹ ಘನ ಕಾರ್ಯವನ್ನು ನೆನಪಿಸಿಕೊಳ್ಳಿ, ಆಗ ಮಾತ್ರ ನಿಮ್ಮ ಪ್ರಾಣ ಉಳಿಯುತ್ತದೆ. ಪರಿಣಾಮ ಒಳ್ಳೆಯದಾದರೆ ನನ್ನನ್ನು ನೆನಪಿಸಿಕೊಳ್ಳಿ, ಪರಿಣಾಮ ಕೆಟ್ಟದಾದರೆ ಯಾರಿಗೆ ಯಾರುಂಟು ಎರವಿನ ಸಂಸಾರ. ಕಳವಳಿಸುವಂತೆ ಮನ್ಯುಗಳಿಗೆ ಮಹಾರಾಜರೆಲ್ಲರೂ ಹೋದರಲ್ಲ, ಏನು ಮಾಡೋಣ? ಆ ಬಾಲಕನ ದೆಸೆಯಿಂದ ನಾವೆಲ್ಲ ಕಂಗೆಟ್ಟು ಹೋಗಿದ್ದೇವೆ. ಷಡ್ವರ್ಗರು ಹೋಗಿದ್ದಾರೆ. ಏನು ಮಾಡುವುದು? ಯುದ್ಧವನ್ನು ಮುಂದುವರಿಸಬೇಕಲ್ಲ. ನನ್ನ ಪಟ್ಟದ ಶಿಷ್ಯನೊಬ್ಬನಿದ್ದಾನೆ ಕರ್ಣ, ಆತನನ್ನೇ ಕರೆಸಿಕೊಳ್ಳುತ್ತೇನೆ. ಓ ಕರ್ಣ, ವೈರಿ ಭುಜಗ ಸುಪರ್ಣನೆಯುವುದನೆಯದಿಯ ಪೂರ್ಣ ಶೌರ್ಯದ ಕೈಯ ತರುವಾಗ ಚೂರ್ಣ ಮಾಡೈ. ಓ ಕರ್ಣ, ಆಚಾರ್ಯರೇ, ಕರ್ಣ, ಆ ಬಾಲಕನ ದೆಸೆಯಿಂದ ನಾವೆಲ್ಲ ಕಂಗೆಟ್ಟು ಹೋಗಿದ್ದೇವೆ. ಷಡು ಅನ್ನಲು ಸೋತು ಹೋಗಿದ್ದಾರೆ. ಏನು ಮಾಡುವ? ಆದರೆ ಸಾಕ್ಷಾತ್ ರುದ್ರನೇ ಒಳ್ಳೆಯ ರೂಪವನ್ನು ತಾಳಿ ಧರೆಗಿಳಿದು ಯುದ್ಧ ಮಾಡುವಂತೆ ಭಾಸವಾಗುತ್ತದೆ. ಎಂತಹ ಪರಾಕ್ರಮವನ್ನದು ಎಂತಾದರೂ ಮೆಚ್ಚಲೇಬೇಕು. ಆದರೆ ಕರ್ಣ, ನೀನು ನನಗೊಂದು ಉಪಕಾರವನ್ನು ಮಾಡಬೇಕು. ನಾನು ಆತನೊಂದಿಗೆ ಹೋರಾಡುವಂತಹ ಸಮಯದಲ್ಲಿ ಹಿಂದಿನಿಂದ ಬಂದು ಆತನ ಕರೆದ ಚಾಪವನ್ನು ಆಚಾರ್ಯರೇ, ಕಲಶ ಸಂಭವನ ನುಡಿಗೆ ರವಿಜಂ ಪೇಳಿದ ಸುಲಭವೇ ಮಹಾರಥರ ಕದನ ಲೋಕಟರನ್ಮಯ ಕಲಹಗೆದಿರಾದ ಶಿಶುವಂ ಜಯಿಸಲಾರರಿ ಧನುವ ಖಂಡಿಪುದು ಚಿತರೆ ಕಲಶ ಸಂಭವದ ನುಡಿಗೆ. ಆಚಾರ್ಯರೇ, ಕರ್ಣ, ಏನು ಮಾತುಗಳನ್ನು ಆಡುತ್ತಿದ್ದೆ? ಏನಾಯಿತು? ಅಭಿಮನ್ಯು ನಮ್ಮ ವೈರಿಯಾದರೂ ನಿಜವಾದ ವೀರರು ಮೆಚ್ಚುವಂತ ಪರಾಕ್ರಮ ಆತನ. ಅವನ ಪರಾಕ್ರಮ ಮೆಚ್ಚುವಂತಹದ್ದೇ. ಅವನಂತ ಮಗನನ್ನು ಪಡೆಯಲು ಕೋಟಿ ಜನ್ಮ ಪುಣ್ಯವನ್ನು ಮಾಡಬೇಕು. ಅದು ಹೌದು. ಅಂತಹದರಲ್ಲಿ ಕಪಟದಿಂದ ಅವನ ಚಾಪನ್ನು ಕತ್ತರಿಸಬೇಕೆ? ಹೌದು. ಸ್ವಾಮಿ, ಈ ಕೆಲಸ ನನ್ನಿಂದಾಗದು ಸ್ವಾಮಿ. ಕರ್ಣ, ಇದು ರಾಜಕಾರ್ಯ. ಇಲ್ಲಿ ಪಾಪ ಪುಣ್ಯಗಳೇನಿದ್ದರು ನನಗೂ ನಿನಗೂ ಅಲ್ಲ, ಅದೇನಿದ್ದರು ಕೌರವೇಶ್ವರನಿಗೆ. ಹಾಗಾಗಿ ಸೇನಾಧಿಪತಿಯಾಗಿ ನಿನಗೆ ನಾನು ಆಜ್ಞಾಪಿಸುತ್ತಿದ್ದೇನೆ, ನಾನು ನೀಡಿದ ಕಾರ್ಯವನ್ನು ಪಾಲಿಸು. ಹಾಗೆ ಆಗಲಿ ಸ್ವಾಮಿ. ಧೀರ ನಹುದಿಲವೋ ಕರ್ಣ. ಮೆಚ್ಚಿದೆಯಲ್ಲ ನನ್ನ ಈ ಯುದ್ಧ ಕೌಶಲ್ಯವನ್ನು. ಏನು ಮಾಡಿಬಿಟ್ಟೆ? ಧರ್ಮ ಕ್ಷೇತ್ರವಾದ ಕುರುಕ್ಷೇತ್ರ ಯುದ್ಧದಲ್ಲಿ ಹಿಂದಿನಿಂದ ಮೋಸದಿಂದ ಬಂದು
ನನ್ನ ಚಾಪವನ್ನು ಕತ್ತರಿಸಿದೆಯಲ್ಲ, ಇದೇ ಏನು ನೀನು? ಇದು ನೋಡು, ಚಾಪ ಹೋದರೇನಂತೆ, ಸರದ ಖಡ್ಗದಿಂದ ನಿನ್ನ ರುಂಡ ನಾನು ಬೇರ್ಪಡಿಸಿ ನೋಡುವ. ಪರವಾಗಿಲ್ಲ, ಇದೋ ನೋಡು, ನನ್ನ ಕರಗಳಿಗೆ ಚಕ್ರವನ್ನು ಸಿಲುಕಿ ನಿನ್ನನ್ನು ಯಮಲಾಯಕ ಹಟ್ಟುತ್ತೇನೆ. ಯುದ್ಧ ಅಂತೆ ಯುದ್ಧ. ನೋಡಿ ಹೇಗೆ ಎರಡು ಕೈ ಕಳೆದುಕೊಂಡು ಬಿಟ್ಟಿದ್ದಾನೆ. ನಮ್ಮಲ್ಲಿದ್ದಾರೆ ಕೆಲವರು ಕೆಲಸಕ್ಕೆ ಬಾರದವರು, ಅವರೇ ನೋಡಿಕೊಳ್ಳರಂತೆ ಇವರನ್ನು.
ಸಿಂಹದ ಮರಿಯೊಂದನ್ನು ದುಷ್ಟ ಮೃಗಗಳೆಲ್ಲ ಸೇರಿ